ಈ ವಯಸ್ಸಿಗೆ ಈ ಮಗು ಪ್ರಧಾನಮಂತ್ರಿಗಳ ಒಂದು ಪುರಸ್ಕಾರನ ಪಡ್ಕೊಂಡಿದೆ. ನಾನು ಹೋಗ್ಬಿಟ್ಟು ಏನು ಅಂತ ಕೇಳಿದ್ರೆ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರ ಸೆಲೆಕ್ಟ್ ಆಗಿದ್ದೆ ಅಂತ ಗೊತ್ತಾಯ್ತು. ಅವಾಗ ಅಲ್ಲೂ ಹೆಂಗ್ ಕೂತ್ಕೋಬೇಕು, ಈ ತರ ಕೈ ಇಟ್ಕೊಂಡು ಅವ್ರು ಹೆಂಗೆ ಎಷ್ಟು ಬೋ ಮಾಡಬೇಕು ಪ್ರೆಸಿಡೆಂಟ್ ಮುಂದೆ. ಆಮೇಲೆ ನಮಗೆ ಸ್ಮೃತಿ ಇರಾನಿ ಮ್ಯಾಮ್ ಪಾನಿಪುರಿ ಕೊಡ್ಸಕ್ಕೆ ಕರ್ಕೊಂಡು ಹೋಗಿದ್ರಾ? Look at that, they like that. Look at the chocolate pie. You want one? ಕ್ರಿಕೆಟ್, ಫುಟ್ಬಾಲ್, ಓದೋದು. ನಿಂಗೆ ಕ್ರಿಕೆಟ್, ಫುಟ್ಬಾಲ್ ಎಲ್ಲ ಇಷ್ಟನಾ? ತುಂಬಾ ಇಷ್ಟ. ನನ್ನ ಪ್ರಕಾರ ಎವ್ರಿ ಒನ್ ಇಸ್ ಯೂನಿಕ್ ಇನ್ ದರ್ ಓನ್ ವೇ. ಆ್ಯಂಡ್ ಅದ್ರ ಜೊತೆಗೆ ಅವನು 3 ಆ್ಯಪ್ಗಳನ್ನ ಡಿಸೈನ್ ಮಾಡಿದ್ದಾನೆ. ನಮಗೆ ಆ್ಯಪ್ಗಳನ್ನ ಯೂಸ್ ಮಾಡೋಕ್ಕೆ ಎಷ್ಟೊಂದು ಗೊತ್ತಿರಲ್ಲ. ನೀನು ಅದನ್ನೆಲ್ಲ ಹಂಗೆ ಸ್ಟೋರ್ ಮಾಡಿ ಇಟ್ಕೊಂತೀಯ, ಮನೆಗೆ ಬಂದು ಬರೀತೀಯ, ಮರ್ತೋಗಲ್ಲ ಹಾಗಾದ್ರೆ ನೀನು. ಮರ್ತೋದ್ರೆ ಲೈಕ್ ಒಂದು ಜನರಲ್ ಐಡಿಯಾ ನೆನಪಿರುತ್ತೆ. ಆ ಜನರಲ್ ಐಡಿಯಾಗೆ ನಂದು ಒಂದು ಟ್ವಿಸ್ಟ್ ಟರ್ನ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನೇ ಬರೀತೀನಿ. ಅಮ್ಮ ಅಪ್ಪ ಏನು ಕೇಳಲ್ವಾ ನಿಂಗೆ? ಇಷ್ಟೊಂದು ಲೇಟಾಗಿ ಬರ್ತೀಯಾ, ಆಟ ಆಡಿದ್ದು ಸಾಕು ಬಾ ಅಂತ ಕರಿಯಲ್ವಾ? ಇಲ್ಲ, ನನಗೆ ಅಪ್ಪ ಅಮ್ಮ ಎಲ್ಲ ಆಟ ಆಡೋಕ್ಕೆ ಬಿಡ್ತಾರೆ. ಅಪ್ಪ ಅಮ್ಮ ನನಗೆ ತುಂಬ ಸಪೋರ್ಟಿವ್ ಆಗ್ತಿದ್ದಾರೆ. ದೇ ಲೈಕ್ ದ ವಿಂಗ್ಸ್ ಟು ಮೈ ಡ್ರೀಮ್ಸ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಟಾಕಿಂಗ್ ಪ್ಯಾರೆಟ್ಸ್ನ ವೆರಿ ಸ್ಪೆಷಲ್ ಆ್ಯಂಡ್ ಬ್ಯೂಟಿಫುಲ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ರೈಟ್ ನಾವು ನನ್ನ ಜೊತೆ ಕೂರ್ತಿರೋದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ನಮ್ಮ ಭಾರತ ದೇಶ ಅಷ್ಟೇ ಯಾಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮಗೆ ನಾವು ಬೆನ್ನು ತಟ್ಕೊಂಡು ಹೆಮ್ಮೆ ಪಡಬೇಕಾದಂಥ ಒಂದು ಪುಟಾಣಿ ಗೆಸ್ಟ್ ನನ್ನ ಜೊತೆ ಕೂತಿದೆ. ಬಂಗಾರ ಅದು. ಎಷ್ಟು ಬ್ರಿಲಿಯಂಟ್ ಅಂದರೆ ಒಂದು 10 ಜನರದ ಬುದ್ಧಿ ದೇವರು ಒಬ್ಬರಿಗೆ ಕೊಟ್ಬಿಟ್ಟಿದ್ದಾರೆ. ಇವ್ರು ನಮ್ಮ ಭಾರತದ ಐನ್ಸ್ಟೀನ್ ಅಂದರೆ ಖಂಡಿತ ತಪ್ಪಾಗಲ್ಲ. ಸೊ ನನ್ನದು ದೆನ್ ರಿಷಿ ಶಿವು ನನ್ನ ಜೊತೆ ಇದ್ದಾನೆ. ಬನ್ನಿ ಮಾತಾಡ್ಸೋಣ. ಹಾಯ್ ಚಿನಿ, ಹೇಗಿದ್ಯಾ? ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ, ನೀವು ಹೇಗೆ? ನನ್ನ ಕಡೆಯಿಂದ ಒಂದು ಪ್ಲೇನ್ ಕೇಸ್, ನಾನು ಚೆನ್ನಾಗಿದ್ದೀನಿ. ನೀನು ಸೂಪರ್ ಡೂಪರ್ ಆಗಿದೆಯಾ, ಸಖತ್ ಏನೋ ಎನರ್ಜೆಟಿಕ್ ಆಗಿದೆಯಾ ಅಂತ ನಂಗೆ ಗೊತ್ತಾಗ್ತಾ ಇದೆ. ಬಂದ ತಕ್ಷಣ ಮಾತಾಡಿಸ್ತಾನೆ ನಂಗೆ ಅನ್ನಿಸ್ತು. ಥ್ಯಾಂಕ್ ಯು. ನಾನು ಆಟ ಆಡ್ತೀನಿ, ಆಮೇಲೆ ಒಂದೊಂದ್ಸಲಿ ಫ್ರೀ ಟೈಮ್ ಸಿಕ್ಕಿದಾಗ ಐ ರೈಟ್ ಸಮ್ ಆಫ್ ಮೈ ಓನ್ ಸ್ಟೋರೀಸ್. ಓ ಮೈ ಗಾಡ್. ಓಕೆ. ಅಥವಾ ನಂದು ಲೈಕ್ ಟ್ಯೂಸ್ಡೇ ಮತ್ತು ವೆನ್ಸ್ಡೇ ಕೋಡಿಂಗ್ ಕ್ಲಾಸ್ ಇರುತ್ತೆ. ಕೋಡಿಂಗ್ ಕ್ಲಾಸ್, ಐ ಆಮ್ ಲರ್ನಿಂಗ್ ವೆಬ್ ಡಿಸೈನಿಂಗ್. ಸೊ ಯೂಶಲಿ ಆಟ ಅಥವಾ ಕ್ರಿಕೆಟ್, ಫುಟ್ಬಾಲ್, ಓದೋದು. ನಿಂಗೆ ಕ್ರಿಕೆಟ್, ಫುಟ್ಬಾಲ್ ಎಲ್ಲ ಇಷ್ಟನಾ? ತುಂಬಾ ಇಷ್ಟ. ಅಥವಾ ಕತೆ ಪುಸ್ತಕ ಬರೀತೇನೆ. ಎಲ್ಲರೂ ಕತೆ ಪುಸ್ತಕ ಓದ್ತೀವಿ ಅಂದರೆ ಇವರು ಕತೆ ಪುಸ್ತಕ ಬರೀತೀವಿ ಅಂತಾರೆ. ಇದೇ ಸ್ಪೆಷಾಲಿಟಿ. ನಾನು ಓದ್ತೀನಿ ಜಾಸ್ತಿ ಓದ್ತೀಯಾ, ಹಾಗೆ ಬರೀತೀಯಾ ಕೂಡ. ವೆರಿ ನೈಸ್. ನೀನ್ ತುಂಬಾ ಗಿಫ್ಟೆಡ್ ಚೈಲ್ಡ್ ಕಂದ. ಥ್ಯಾಂಕ್ ಯು. ನಿಜನಾ? ನಿನ್ಗೆ ಅನ್ಸಿದ್ಯಾ ಎಲ್ಲರೂ ಅಂತಾರ ನಿಂಗೆ ಆ ಥರ? ನನ್ನ ಪ್ರಕಾರ ಎವ್ರಿ ಒನ್ ಇಸ್ ಯೂನಿಕ್ ಇನ್ ದರ್ ಓನ್ ವೇ. ಸೊ ಒನ್ ಪರ್ಸನ್ ಮ್ಯಾಥ್ಸ್ ಅಲ್ಲಿ ಸ್ಟ್ರಾಂಗ್ ಇದ್ರೆ ಇನ್ನೊಂದು ಪರ್ಸನ್ ಮ್ಯೂಸಿಕಲ್ ಸ್ಟ್ರಾಂಗ್ ಇರ್ತಾರೆ. ಸೊ ಆ ಥರ ಎವ್ರಿ ಒನ್ ಹ್ಯಾಸ್ ದರ್ ಓನ್ ಟ್ಯಾಲೆಂಟ್ಸ್. ನಿಮ್ಮ ವಯಸ್ಸಿಗೆ ಮೀರಿದ ಒಂದು ಮಾತುಗಳು, ಪದಗಳು ನಿಮ್ಮಿಂದ ಬರ್ತಾ ಇದೆ. ಸೊ ನೀವಿವಾಗ ನಿಮಗೆ ಹೆಂಗೆ ಅನಿಸುತ್ತೆ? ನೀವು ಆರ್ಟಲ್ಲಿ, ಸೈನ್ಸಲ್ಲಿ ಓಕೆ ನಮಗೆಲ್ಲ ಗೊತ್ತಿದೆ, ಬಟ್ ಆರ್ಟಲ್ಲಿ ಹೆಂಗೆ ನೀವು? ನಾನು ಆ್ಯಕ್ಚುಲಿ ಆರ್ಟ್ ಅಂದರೆ ಅಷ್ಟೊಂದು ಲೈಕ್ ಐ ಲೈಕ್ ಮೇಕಿಂಗ್ ಆ್ಯಪ್ಸ್ ಆರ್ ಡಿಸೈನಿಂಗ್. ಇದೇ ನಿನ್ನ ಆರ್ಟ್ ಕಂದ, ನಿಜ ಹೇಳ. ಇದು ತುಂಬಾ ದೊಡ್ಡ ಆರ್ಟ್. ನೀನು ಅನ್ಕೊಂಡಿದ್ಯಾ ಪೇಪರ್ ಮೇಲೆ ಪೆನ್ನಲ್ಲಿ ಅಥವಾ ಪೆನ್ಸಿಲಲ್ಲಿ ಕಲರ್ಸಲ್ಲಿ ಬರೆದ್ರೇ ಆರ್ಟ್ ಅಂತ ಅನ್ಕೋಬೇಡ. ಇದು ಆ್ಯಪ್ಗಳನ್ನ ಡಿಸೈನ್ ಮಾಡೋದು ಕೂಡ ಆರ್ಟೇ. ನಿಮಗೆ ಗೊತ್ತಾ? ಇದಕ್ಕಿನ್ನ ಎಷ್ಟು ವಯಸ್ಸು ನಿಮಗೆ? ಇನ್ನ 10 ವರ್ಷ 11 ವರ್ಷ ಅಲ್ವಾ? ಈಗ ನೆಕ್ಸ್ಟ್ ಜೂನ್ಗೆ 6th ಸ್ಟ್ಯಾಂಡರ್ಡ್ ಅಲ್ವಾ ನೀನು ತಾನೇ? ಹೌದು. ಓಕೆ. ಈ ವಯಸ್ಸಿಗೆ ಈ ಮಗು ಪ್ರಧಾನಮಂತ್ರಿಗಳ ಒಂದು ಪುರಸ್ಕಾರನ ಪಡ್ಕೊಂಡಿದೆ. ಆ್ಯಂಡ್ ಅದ್ರ ಜೊತೆಗೆ ಅವನು 3 ಆ್ಯಪ್ಗಳನ್ನ ಡಿಸೈನ್ ಮಾಡಿದ್ದಾನೆ. ನಮಗೆ ಆ್ಯಪ್ಗಳನ್ನ ಯೂಸ್ ಮಾಡೋಕ್ಕೆ ಎಷ್ಟೊಂದು ಗೊತ್ತಿರಲ್ಲ, ಬಟ್ ಇವನು ಅದನ್ನು ಡಿಸೈನ್ ಮಾಡಿದ್ದಾನೆ. ಆ್ಯಂಡ್ ಅದ್ರ ಜೊತೆಗೆ 7 ಪುಸ್ತಕಗಳನ್ನ ಬರೆದಿದ್ದಾನೆ. ಅಬ್ಬಬ್ಬಾ, ನನಗೆ ಹೇಳಬೇಕಾದ್ರೆ ನಿಜವಾಗ್ಲೂ ಹೆಂಗೆ ಅನ್ನಿಸ್ತಿದೆ ಗೊತ್ತಾ? ನಿಂಗೇನು ಅನಿಸುತ್ತೆ ಇದೆಲ್ಲ ಕೇಳ್ತಾ ಇದ್ರೆ? ನನಗೆ ಅಷ್ಟೊಂದೇ ಲೈಕ್ ಐ ಸೆಡ್ ಬಿಫೋರ್, ಎವ್ರಿ ಒನ್ ಇಸ್ ಯೂನಿಕ್ ಇನ್ ದರ್ ಓನ್ ವೇ ಅಲ್ವಾ? ಅದಕ್ಕೆ ಮಗು ಅಂತ ಹೇಳೋದು. ಯಾಕಂದರೆ ನೋಡಿ, ಅವನಿಗೆ ತಲೆ ಮೇಲೆ ಒಂಚೂರು ಭಾರ ಇಲ್ಲ, ಎಷ್ಟು ಆರಾಮಾಗಿದ್ದಾನೆ. ಅದೇ ಒಂದು 25 ವರ್ಷದ ಹುಡುಗ ಆಗಿದ್ದಿದ್ರೆ ಅವನ ತಲೆ ಮೇಲೆ ಎಷ್ಟು ಭಾರ ಇರ್ತಿತ್ತು.
ಈಗ ನೋಡು ಎಷ್ಟು ಕ್ಯೂಟ್ ಆಗಿ ನಕ್ಕೊಂಡು ಆರಾಮಾಗಿ. Thank ಅವನಿಗೆ ಗೊತ್ತಿಲ್ಲ ಅವನು ಎಷ್ಟೆಲ್ಲ ಸಾಧನೆ ಮಾಡಿದಾನೆ ಅಂತ. ಇಷ್ಟು ಪುಟಾಣಿ ವಯಸ್ಸಲ್ಲಿ ನೀನು ಇಷ್ಟೆಲ್ಲ ಸಾಧನೆ ಮಾಡಿದ್ಯಲ್ಲ, ಮನೆಯಲ್ಲಿ ಸ್ಕೂಲಲ್ಲಿ ಹೆಂಗಿರತ್ತೆ ನಿನಗೆ ರೆಸ್ಪಾನ್ಸು? ಅಪ್ಪ ಅಮ್ಮ ಹೆಂಗೆ ಸಪೋರ್ಟಿವ್ ಆಗಿದ್ದಾರೆ? ಅಪ್ಪ ಅಮ್ಮ ನನಗೆ ತುಂಬ ಸಪೋರ್ಟಿವ್ ಆಗ್ತಿದ್ದಾರೆ. ದೇ ಲೈಕ್ ದ ವಿಂಗ್ಸ್ ಟು ಮೈ ಡ್ರೀಮ್ಸ್. ಬಟ್ ಸ್ಕೂಲಲ್ಲಿ ಆಟ ಅಲ್ಲಿ ಐ ವಾಂಟ್ ಟು ಬಿ ಟ್ರೀಟೆಡ್ ನಾರ್ಮಲಿ ಲೈಕ್ ಅ ನಾರ್ಮಲ್ ಪರ್ಸನ್. ಬಟ್ ನಿನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡಲ್ಲ. ಮಾಡ್ತಾರಾ? ನಾನು ಕೇಳ್ಬಿಟ್ಟೆ ಮಾಡಿಸ್ಕೊತೀಯಾ? ನನ್ನ ಪ್ಲೀಸ್ ನಾರ್ಮಲ್ ಆಗಿ ಟ್ರೀಟ್ ಮಾಡಿ ಅಂತ. ನಮ್ಮ ಅಮ್ಮವನು ಒಂದೊಂದ್ಸಲಿ ಕೇಳ್ತಾರೆ ಅವನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡಿ ಅಂತ. ಪಾಪಚ್ಚಿ, ಓಕೆ. ನಿನ್ಗೆ ಎಷ್ಟೊಂದು ಮಿಸ್ ಆಗ್ಬಿಡುತ್ತೆ ಅಂತ, ಅಂದರೆ ನಿನ್ನ ಬಾಲ್ಯನ ಕಿತ್ಕೊಂಡಂಗೆ ಆಗ್ಬಿಡುತ್ತೆ ಅಂತ ಅಮ್ಮಂಗೆ ಟೆನ್ಷನು. ಅವ್ನ ಪಾಪ ಅಲ್ಲ, ನಾಟಾಡ್ಲಿ, ಬೆಳೀಲಿ, ಫೀಲ್ಡ್ಗೆ ಹೋಗ್ಲಿ, ಎಲ್ಲರ ಥರ ಇರಲಿ ಅಂತ ತಾನೇ? ನಂಗೆ ಗೊತ್ತಿಲ್ಲ, ಅದನ್ನ ಅಮ್ಮನ್ನೇ ಕೇಳಬೇಕು ಅಲ್ಲ? ನಿಂಗೆ ಹೆಂಗೆ ಅನ್ಸುತ್ತೆ? ನಿಂಗೆ ಅದೇ ಫ್ರೀಡಮ್ ಅನ್ಸುತ್ತೆ ತಾನೇ? ಐ ಲೈಕ್ ಟು ಬಿ ಟ್ರೀಟೆಡ್ ನಾರ್ಮಲಿ. ಯಾರಾದ್ರೂ ತುಂಬಾ ಅಟೆನ್ಷನ್ ಕೊಟ್ಟಾಗ ಒಂಥರ ಅಂತ ಅನ್ಸ್ತಿರತ್ತಾ? ಮುಜುಗರ ಆಗ್ತಿರತ್ತಾ? ಇಲ್ಲ ಶೈ ಆಗ್ತೀಯಾ ನೀನು? ಐ ಆಮ್ ಓಕೆ ವಿತ್ ಅಟೆನ್ಷನ್, ಬಟ್ ಲೈಕ್ ಫ್ರೆಂಡ್ಸ್ ಜೊತೆ ಎಲ್ಲ ಐ ವಾಂಟ್ ಟು ಬಿ ನಾರ್ಮಲ್. ಎಲ್ಲ ಫುಲ್ ಫ್ರೆಂಡ್ಸ್ ನಿಂಗೆ? ತುಂಬಾ ಫ್ರೆಂಡ್ಸ್ ಇದ್ದಾರೆ. ವಾವ್, ಸೂಪರ್. ನೀನ್ ಬರೀ ಬುಕ್ಕಿಶ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಇಲ್ಲ ಹಂಗಾರೆ ಫೀಲ್ಡ್ಗೆಲ್ಲ ಹೋಗ್ತೀಯಾ, ಆಟ ಆಡ್ತೀಯಾ? ಏನೇನ್ ಆಟ ಆಡ್ತೀಯಾ? ನಾನು ಕ್ರಿಕೆಟ್ ಆಡ್ತೀನಿ, ಫುಟ್ಬಾಲ್ ಆಡ್ತೀನಿ, TT ಆಡ್ತೀನಿ, ಬ್ಯಾಡ್ಮಿಂಟನ್ ಆಡ್ತೀನಿ. ಅಲ್ಲ ಕಂದ, ಇಷ್ಟೆಲ್ಲ ಆಡ್ಕೊಂಡು ಓದೋದು ಯಾವಾಗ ಓದ್ತೀಯಾ? ಆಪ್ಗಳನ್ನ ಡಿಸೈನ್ ಮಾಡೋದು ಯಾವಾಗ ಮಾಡ್ತೀಯಾ? ಪುಸ್ತಕ ಬರೆಯೋದು ಯಾವಾಗ ಬರ್ತೀಯಾ? ಫಸ್ಟ್ ನಿಂದು ರೊಟೀನ್ ಹೇಳ್ಬಿಡು ಚಿನಿ, ಏನೇನ್ ಮಾಡ್ತೀಯಾ ಬೆಳಿಗ್ಗೆಯಿಂದ ರಾತ್ರಿವರೆಗೂ? ನಾನು ಸಮ್ಮರ್ ಹಾಲಿಡೇಸ್ ಇದ್ದಾಗ ಬೆಳಗ್ಗೆ ಚೂರ್ ಲೇಟ್ ಆಗಿ ಹೇಳ್ತೀನಿ, ಲೈಕ್ 10:30 11 ಆ ಟೈಮಲ್ಲಿ. ಆಮೇಲೆ ಎದ್ದಾದ್ಮೇಲೆ ತಿಂಡಿ ತಿಂತೀನಿ, ಎಲ್ಲ ರೆಡಿ ಆಗ್ಬಿಟ್ಟು ತಿಂಡಿ ತಿಂತೀನಿ. ತಿಂಡಿ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಫ್ರೆಂಡ್ಸ್ನ ಮನೆಗೆ ಕರ್ಕೊಂಡ್ಬಿಟ್ಟು ಲೆಗೋ ಎಲ್ಲ ಆಟ ಆಡ್ತೀನಿ. ಆಮೇಲೆ ಒಂದು 2 to 3 ಕೋಡಿಂಗ್ ಕ್ಲಾಸ್ ಇದ್ರೆ ಕೋಡಿಂಗ್ ಕ್ಲಾಸ್ ಮಾಡ್ಕೋತೀನಿ. ಅದಾದ್ಮೇಲೆ ನಾನು ಲೈಕ್ ಮೂಡ್ ಇದ್ರೆ ಲೈಕ್ ಒಂದು 10 days ವಾರಕ್ಕೊಂದ್ಸಲಿ ಒಂದು 5-6 ಪೇಜ್ ಬುಕ್ ಬರಿತೀನಿ. ಅಥವಾ ಅದಕ್ಕೆ ನಿನ್ಗೆ ಪ್ರಿಪರೇಷನ್ಸ್ ಅಂತ ಇರಲ್ವಾ? ಏನಾದ್ರೂ ಬರಿಬೇಕು ಅಂತ ಅನ್ಸ್ದಾಗ ಎಲ್ಲ ಗೇಮ್ಸ್ ಆಡ್ತಿರ್ತೀಯಪ್ಪ, ಅಂತ ಟೈಮಲ್ಲಿ ಬುಕ್ ಬರಿಬೇಕು ಅಥವಾ ಏನೋ ಒಂದು ಥಾಟ್ ಬರುತ್ತೆ, ಅದನ್ನ ಬರಿಬೇಕು ಅಂದ್ರೆ ಏನ್ ಮಾಡ್ತೀಯ ಅವಾಗ? ಅದನ್ನೇ ಯೋಚನೆ ಜಾಸ್ತಿ ಆ್ಯಡ್ ಮಾಡ್ತಾ ಹೋದ್ರೆ ಹಿಂದೆ ಪಾರ್ಟ್ ನೆನಪಿರುತ್ತೆ ನಂಗೆ. ಸೊ ಆಗ ನಾನು ಒಂದು ಮನೆಗೆ ಹೋದ ಆದ್ಮೇಲೆ ಒಂದಷ್ಟು ಅದನ್ನೇ ಬರ್ಕೋತೀನಿ. ಓ, ನೀನು ಅದನ್ನೆಲ್ಲ ಹಂಗೆ ಸ್ಟೋರ್ ಮಾಡಿ ಇಟ್ಕೊಂತೀಯ, ಮನೆಗೆ ಬಂದು ಬರೀತೀಯ, ಮರ್ತೋಗಲ್ಲ ಹಂಗಾದ್ರೆ ನೀನು? ಮರ್ತೋದ್ರೆ ಲೈಕ್ ಒಂದು ಜನರಲ್ ಐಡಿಯಾ ನೆನಪಿರುತ್ತೆ, ಆ ಜನರಲ್ ಐಡಿಯಾಗೆ ನಂದು ಒಂದು ಟ್ವಿಸ್ಟ್ ಟರ್ನ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನೇ ಬರೀತೀನಿ. ಸೋ ಸ್ವೀಟ್, ಸೂಪರ್ ನೀನು. ಈಗ ನಿನಗೆ ನೀನೊಂದು ಗಿಫ್ಟೆಡ್ ಚೈಲ್ಡ್ ಅನ್ನೋದನ್ನು ಯಾರು ಫಸ್ಟ್ ನೋಟಿಸ್ ಮಾಡಿದ್ದು? ನೀನು ತುಂಬ IQ ಇದೆ ಅಂತ. ನಿಮ್ಗೊಂದು ವಿಷಯ ಗೊತ್ತಾ? ಇವನಿಗೆ ಐನ್ಸ್ಟೀನ್ಗಿಂತ ತುಂಬ ಜಾಸ್ತಿ IQ, 180 ಅಲ್ಲ ಕಂದ ನಿಂಗಿರೋದು IQ ತಾನೇ? ಹೌದು. ಅಪ್ಪ ನೋಡಿದ್ರಾ? ಅಂದರೆ 2 ಐನ್ಸ್ಟೀನ್ ಹಾಕ್ಬೇಕು ಇವನಿಗೆ, ಒಂದು ಸಾಲಲ್ಲ. ಈಗ ನಿನ್ನ ಯಾರು ನೋಟಿಸ್ ಮಾಡಿದ್ದು ಫಸ್ಟು? ನಾನು ಅಷ್ಟೊಂದು ಲೈಕ್ ನಾನು ತುಂಬಾ ಪುಟ್ಟವನಿದ್ದೆ, ಸೊ ನಂಗೆ ಅಷ್ಟೊಂದು ಮೆಮೊರಿ. ಬಟ್ ಅಮ್ಮ ಹೇಳೋದೆಲ್ಲ ನೆನಪಿರತ್ತೆ ಅಲ್ವಾ? ಅಮ್ಮ ತುಂಬಾ ನನ್ನ ಪುಟ್ಟ ಪಾಪು ಇದ್ದಾಗ ವಿಡಿಯೋಸ್ ಎಲ್ಲ ತೋರಿಸ್ತಾರೆ, ನಾ ಏನೇನ್ ಮಾಡ್ತಿದ್ದೆ, ಯಾವ ಆಟ ಇಷ್ಟಪಡ್ತಿದ್ದೆ. ನಂದು ಫೇವ್ರೆಟ್ ಆಟ ಅವಾಗಿದ್ದು ಮಲ್ಕೊಂಡು ಕಾಲಲ್ಲಿ ಬಾಟಲ್ ಕ್ಯಾಪ್ನ ತೆಗಿಯೋದು. ಒಂದ್ 2 ವರ್ಷ ಇದ್ದಾಗ. 2 ವರ್ಷ ರೀ? ಓಕೆ. ನಂಗೆ ಅದು ನಂಗೆ ಈಗಲೂ ಏನಕ್ಕೆ ಅಂತ ಗೊತ್ತಿಲ್ಲ, ಅದು ಫೇವ್ರೆಟ್ ಆಟ ಇರ್ತಿತ್ತು. ಸೊ ಲೈಕ್ ಅಮ್ಮ ಎಲ್ಲ ಆ ವಿಡಿಯೋಸ್ ಎಲ್ಲ ತೋರಿಸ್ತಾರೆ, ಅಪ್ಪ ಅಮ್ಮ ಎಲ್ಲ. ಇದೆಲ್ಲ ಯಾವಾಗ ಮಾಡ್ತೀಯಾ? ಅಂದರೆ ಇವಾಗ ನೋಡಿ, ನನಗೆ ಇನ್ಕಂಪ್ಲೀಟ್ ಆಯಿತು ನಿನ್ನ ಸೈಕಲು. ಅಂದರೆ ಡೇ ರೊಟೀನ್ ಹೇಳ್ತಾ ಇದ್ದೆ ನೀನು, ಅವಾಗ ಏನು ಹೇಳಿದೆ, ಇವಾಗ ಏನಾದರೂ ಇದ್ದರೆ ನೆನ್ಪಿಟ್ಕೊಂಡು ಅದನ್ನು ಬರಿತೀನಿ ಅಂತ ಹೇಳಿದೆ. ಆಮೇಲೆ ಈವ್ನಿಂಗ್ ಏನು ಮಾಡ್ತೀಯಾ ಮತ್ತೆ? ಈವ್ನಿಂಗು ಒಂದು 5 ತನಕ ಮನೆಯಲ್ಲೇ ಇರ್ತೀನಿ. ಇಷ್ಟ ಆದರೆ ಬುಕ್ಸ್ ಓದ್ತೀನಿ, ಇಲ್ಲ ಅಂದರೆ ಒಂದು 6-6:30ಗೆ ಆಚೆ ಹೋಗ್ತೀನಿ. ಯಾಕಂದ್ರೆ ಸಮ್ಮರ್ ಹಾಲಿಡೇಸ್, ಅದಕ್ಕೆ ನಾನು ವಾಪಸ್ ಬರೋದು 9:30-10 ಆಗುತ್ತೆ. 9 ಬಂದಾಗ ನಾವು ಒಂಚೂರು ರಿಲ್ಯಾಕ್ಸ್ ಆಗಿ 9:30ವರೆಗೂ 8:30ವರೆಗೂ ಆಟ ಆಡ್ತೀಯಾ? 8:30 ಎಲ್ಲ ಸ್ಕೂಲ್ ಟೈಮಿಗೆ ವಾಪಸ್ ಬರೋದು, ಅದು ಅರ್ಲಿ ನಮಗೆ. ಮೈ ಗಾಡ್. ನಾನೊಂದು 9:30-10ಗೆ ಬರ್ತೀನಿ ಮನೆಗೆ ಬಂದು ಬುಕ್ ಓದ್ಬಿಟ್ಟು ಮಲ್ಕೋತೀನಿ.
ಊಟ ಎಲ್ಲ ಊಟ ಊಟ ಮಾಡಿ ಬುಕ್ ಓದ್ಬಿಟ್ಟು ಮಲ್ಕೋತೇನೆ. ಮಲ್ಕೊಂಬಿಡ್ತೀಯಾ? ಅಬ್ಬಾ, ಅಮ್ಮ ಅಪ್ಪ ಏನು ಕೇಳಲ್ವಾ ನಿಂಗೆ? ಇಷ್ಟೊಂದು ಲೇಟಾಗಿ ಬರ್ತೀಯಾ, ಆಟ ಆಡಿದ್ ಸಾಕು ಬಾ ಅಂತ ಕರಿಯಲ್ವಾ? ಇಲ್ಲ, ನನಗೆ ಅಪ್ಪ ಅಮ್ಮ ಎಲ್ಲ ಆಟ ಆಡೋಕ್ಕೆ ಬಿಡ್ತಾರೆ. ಓ, ನೋಡಿದ್ರಾ, ನಾನು ಯಾಕೆ ಇದನ್ನು ಒತ್ತಿ ಒತ್ತಿ ಕೇಳ್ತಾ ಇದ್ದೀನಿ ಗೊತ್ತಾ ರಿಷಿ? ಎಲ್ಲರೂ ಮನೆಯಲ್ಲಿ ಮಕ್ಳಿಗೆ ಎಂಥ ಪ್ರೆಷರ್ ಕೊಡ್ತಾರೆ ಅಂದರೆ ಓದಬೇಕು 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 ಅಂತ. ಬಟ್ ನಿಮ್ಮಪ್ಪ ಅಮ್ಮ ನೋಡು, ನೀನು ನಿಜವಾಗ್ಲೂ ನಿನಗೆ ಅವ್ರ ಗಿಫ್ಟು, ಅವ್ರಿಗೆ ನೀನು ಗಿಫ್ಟು ಅಲ್ವಾ? ಅಲ್ವಾ? ನನಗೆ ಅವ್ರ ಗಿಫ್ಟು ಅದನ್ನ ಅವ್ರಿಗೆ ಕೇಳಬೇಕು. ಅಯ್ಯೋ, ಸೋ ಕ್ಯೂಟ್ ನೀನು. ಓಕೆ, ಹಂಗಾದ್ರೆ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಹೆಂಗೆ ಟ್ರೀಟ್ ಮಾಡ್ತಿದ್ರು ನಿನಗೆ? ಅದು ನೆನಪಿದ್ಯಾ ಹೋಗ್ಲಿ? ನನ್ನ ನಾರ್ಮಲ್ ಆಗಿ ಟ್ರೀಟ್ ಮಾಡ್ತಾರೆ. ಯಾರು ನಿನ್ನ ಫೇವ್ರೆಟ್ ಟೀಚರು? ನನಗೆ ಈಗ ಇರೋ ಫೇವ್ರೆಟ್ ಟೀಚರ್ ನಮ್ಮ PE ಟೀಚರ್ ಇದ್ದಾರೆ. PE ಟೀಚರು? ಹಾ. ಓಕೆ, ಅವ್ರ ಹೆಸರು? ಸಂತೋಷ್ ಸರ್ ಅಂತ. ಓ, ಅವ್ರು ಯಾಕೆ ಇಷ್ಟ ನಿಂಗೆ PE ಟೀಚರು? ಹೀ ಈಸ್ ವೆರಿ ಕೈಂಡ್. ರೇಗದು ತುಂಬ ರೇರು. ಹಾಂ. ಆಮೇಲೆ ಲೈಕ್ ಒಂದೊಂದ್ಸಲಿ ಎಕ್ಸ್ಟ್ರಾ PE ಕರ್ಕೊಂಡು ಹೋಗ್ತಾರೆ. ನಮ್ಮ PE ಅಂದರೆ ಗೇಮ್ಸ್ ಪೀರಿಯಡ್ ಥರ. ಓಕೆ, ಹಾಂ, ಅದಕ್ಕೆ ಅವ್ರು ಇಷ್ಟ ನಿಂಗೆ. ಹಾಂ. ಓಕೆ, ಇವಾಗ ನಿನಗೆ ಇಷ್ಟೊಂದು IQ ಇದೆ ಅನ್ನೋದನ್ನೆಲ್ಲ ನಾನು ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ, ಕೇಳ್ತಾ ಇದ್ದೆ. ಯಾರು ಹಿಂಗೆ ನೋಟಿಸ್ ಮಾಡಿದ್ದು ಅಂತ. ಚಿಕ್ಕೋನಿರ್ಬೇಕಾದ್ರೆ ನೀನು ತುಂಬ ಜಾಸ್ತಿ ಅಂದರೆ ನಿನ್ಗೆ ಒಂದು 2.5 ವರ್ಷ LKG, ಹಿಂಗೆ UKG ಈ ಥರ ಎಲ್ಲ ಇರಬೇಕಾದ್ರೆ ನಿಂಗೆ ಒಂದು 5 ವರ್ಷ ಎಕ್ಸ್ಟ್ರಾ ಬುದ್ಧಿ ಇತ್ತಂತೆ. ಸೊ ಹಾಗಾಗಿ ಟೀಚರೇ ಫಸ್ಟ್ ನೋಟಿಸ್ ಮಾಡಿದ್ದು ಅಂತ ನಂಗೆ ಹೇಳಿದ್ರು ಅಮ್ಮ, ಗೊತ್ತಾ? ಸೊ ನಿಂಗೆ ಗೊತ್ತಾ ಯಾವ ಟೀಚರ್ ಅದು ಅಂತ? ಸರಿತಾ ಮ್ಯಾಮ್ ಅಂತ. ಹಾಂ, ಈಗ ನೆನಪಾಯ್ತು ಅವನಿಗೆ. ಸರಿತಾ ಮ್ಯಾಮ ಅವ್ರು ಏನು ಮಾಡಿದ್ರು ನಿನಗೆ? ಎಲ್ಲ ಕರ್ಕೊಂಡೋಗಿ ಎಕ್ಸ್ಟ್ರಾ ಎಲ್ಲ ಬರ್ಸೋರ ನಿನಗೆ? ಬರ್ಸೋದೇನಿಲ್ಲ, ಓದಿಸ್ತಿದ್ರು. ಲೈಕ್ ಒಂದು ವಾಲ್ಕೇನೋ ಬಗ್ಗೆ ಒಂದು ಸಣ್ಣ ಪ್ಯಾರಾಗ್ರಾಫ್ ಅದನ್ನ ಓದಿಸಿದ್ರು. ಅದನ್ನ ನಾನು ಓದಿದೆ. ಆಮೇಲೆ ನೆಕ್ಸ್ಟ್ ಎಕ್ಸ್ಟ್ರಾ ಕ್ಲಾಸ್ಗಳಿಗೆಲ್ಲ ಕರ್ಕೊಂಡೋಗಿ ನಿನ್ಗೇನಾದರೂ ಅಂದರೆ ಈಗ ಪ್ರಾಬ್ಲಮ್ಸ್ ಇರುತ್ತೆ ಸಣ್ಣ ಸಣ್ಣದು, ಅದನ್ನೆಲ್ಲ ಬಿಡ್ಸಕ್ಕೆ ಕೊಡ್ತಾ ಇದ್ರಾ? ಹಾಂ, ಸಾಲ್ವ್ ಮಾಡ್ತಿದ್ಯಾ? ನನ್ನ ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಿದ್ರು ಸರಿತಾ ಮ್ಯಾಮ್. ನಿನ್ಗೆ ಎಕ್ಸ್ಟ್ರಾ ಬುದ್ಧಿ ಇದೆ ಅನ್ನೋ ಸ್ವಲ್ಪ ಟೆಸ್ಟ್ ಮಾಡಿಸ್ಬೇಕು ಅನ್ಸಿದ್ದು ಅವ್ರಿಗೆ. ಹಾಂ. ಓಕೆ, ಈಗೂ ಟಚಲ್ಲಿ ಇದ್ದಾರಾ ಸರಿತಾ ಮ್ಯಾಮು? ಹಾಂ, ಇದ್ದಾರೆ. ಆಮೇಲೆ ಅವ್ರ ಜೊತೆ ನಮ್ದು ಕ್ಲಾಸ್ ಟೀಚರ್ ಅವರು ಕೌಸಲ್ಯ ಮ್ಯಾಮ್, ಆ ಟೈಮಲ್ಲಿ ಇದ್ದಿದ್ದು ಕ್ಲಾಸ್ ಟೀಚರು. ನಂಗೆ ಅವರು ತುಂಬ ಇಷ್ಟ ಆಗ್ತಿದ್ರು ಆವಾಗ. ಹೌದಾ? ಓಕೆ, ಈಗ ನೋಡು ಎಂಥದ್ದು, ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಸಿಕ್ತು 2023ರಲ್ಲಿ. ಹೌದಾ? ನೀನು ಅವಾಗೆಲ್ಲ ಅಲ್ಲಿ ಹೋಗಿ ಡೆಲ್ಲಿಗೆಲ್ಲ ಹೋಗಿ ಬಂದೆ. ಸೊ ಅಲ್ಲಿ ನಿಮ್ಗೆ ಈ ಅವಾರ್ಡ್ ಬಂತು ಅನ್ನೋದಾದ್ರೂ ಹೆಂಗೆ ಗೊತ್ತಾಯ್ತು ಫಸ್ಟು? ನಾನು ಸ್ಕೂಲಲ್ಲಿ ಲೈಕ್ ಇಟ್ ವಾಸ್ ನಾರ್ಮಲ್ ಡೇ ಅಟ್ ಸ್ಕೂಲ್. ನಮ್ದು ಸ್ಕೂಲಲ್ಲಿ ಒಂದು ಪ್ರ್ಯಾಂಕ್ ಇದೆ. ಲಂಚ್ ಸ್ನ್ಯಾಕಲ್ಲಿ ಬ್ರೇಕಲ್ಲಿ, ಯುವರ್ ಪೇರೆಂಟ್ಸ್ ಅಟ್ ಹಿಯರ್ ಲುಕ್ ಔಟ್ ಸೈಡ್ ಅಂತ. ಅವ್ರು ಆಚೆ ಹೋಗ್ಬಿಟ್ಟು ನೋಡ್ತಾರೆ, ಆಗ ಬಾಗ್ಲು ಹಾಕ್ಬಿಟ್ಟು ಲಾಕ್ ಮಾಡೋದು. ಅದು ನಮ್ದು ಪ್ರ್ಯಾಂಕು. ಸೊ ಒಂದ್ಸಲಿ ಅವಾಗ ಆಕ್ಚುಲಿ ಪೇರೆಂಟ್ಸ್ ಬಂದಿದ್ರು, ನನ್ನ ಪೇರೆಂಟ್ಸು. ನಂಗೆ ಗೊತ್ತಿಲ್ಲ, ನಾನು ಪ್ರ್ಯಾಂಕ್ ಮಾಡಕ್ ಹೋಗಿದ್ದೀರಾ, ಬಟ್ ರಿಯಲ್ ಆಗಿ ಅಪ್ಪ ಅಮ್ಮ ಬಂದ್ಬಿಟ್ಟಿದ್ದಾರೆ. ಇಲ್ಲ, ಅವರು ರಿಯಲ್ ಆಗೇ ಹೇಳ್ತಿದ್ರು, ಲೈಕ್ ರಿಷಿ ನಿಮ್ ಪೇರೆಂಟ್ಸ್ ಬಂದ್ರು ಅಂತ. ನೀನ್ ಪ್ರ್ಯಾಂಕ್ ಅನ್ಕೊಂಡ್ಬಿಟ್ಯಾ? ನಾನ್ ಪ್ರ್ಯಾಂಕ್ ಅಂತ ಅನ್ಕೊಂಡು ಒಂದ್ ಕಾಲ್ ಒಳಗಡೆ ಇಟ್ಬಿಟ್ಟು ಇನ್ನೊಂದ್ ಕಾಲ್ ಆಚೆ ಇಟ್ಬಿಟ್ಟು ನೋಡ್ದೆ. ಆಮೇಲೆ ನಿಜ ಇದ್ರು. ನಾನು ಹೋಗ್ಬಿಟ್ಟು ಏನು ಅಂತ ಕೇಳಿದ್ರೆ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರ ಸೆಲೆಕ್ಟ್ ಆಗಿದ್ದೆ ಅಂತ ಗೊತ್ತಾಯ್ತು ಅವಾಗ. ನೆಕ್ಸ್ಟ್ ಡೇ ನಾವು ಡೆಲ್ಲಿಗೆ ಹೊಡ್ಬೇಕಿತ್ತು. ಸ್ಕೂಲಲ್ಲೆಲ್ಲ ಹೆಂಗ್ ಟ್ರೀಟ್ ಮಾಡಿದ್ರು ಅವಾಗ? ನಿಂಗೆ ಅದೊಂದು ಅವಾರ್ಡ್ ಬಂದಿದೆ, ನೀನ್ ಡೆಲ್ಲಿಗೆ ಹೋಗ್ತೀಯಾ, PM ಮೀಟ್ ಮಾಡ್ತೀಯಾ ಅಂದಾಗ ಅಲ್ಲೆಲ್ಲ ಹೆಂಗಿತ್ತು ಸಿಚುಯೇಷನ್? ಇನ್ನೆಲ್ಲರಿಗೂ ಗೊತ್ತಿರ್ಲಿಲ್ಲ, ಬಟ್ ಬಂದಾದ್ಮೇಲೆ ಎಲ್ಲರೂ ಲೈಕ್ ಒಂದು ಎಕ್ಸ್ಟ್ರಾ ನೈಸ್ ಆಗಿದ್ರು. ಒಂದ್ ರೌಂಡ್ ಜಾಸ್ತಿ ಅಟೆನ್ಷನ್ ಸಿಕ್ತು ನಿನ್ಗೆ ಸ್ಕೂಲಲ್ಲಿ ಅಲ್ವಾ? ಹೆಂಗಿತ್ತು? ನೀನ್ ಹೆಂಗ್ ಹೋದೆ ಅಲ್ಲಿಗೆ? ಆಮೇಲೆ ಅಮ್ಮ ಅಪ್ಪ ಕರ್ಕೊಂಡು ಹೋದ್ರ ನಿನ್ನ ಸ್ಕೂಲಿಂದ ನಾಳೆ ಅಲ್ಲಿಗೆ ಹೋಗ್ಬೇಕಂತ? ಹಾ, ಕರ್ಕೊಂಡು ನಾನು ಒಂದ್ ವೀಕ್ ಡೆಲ್ಲಿಯಲ್ಲಿದೆ. ಇಲ್ಲ, ಒಂದು 8-9 ಡೇಸ್ ಇದ್ವಿ ಡೆಲ್ಲಿಯಲ್ಲಿ. ಓಕೆ, ಏನೇನ್ ಮಾಡಿದೆ ಅಲ್ಲಿ? ಅಲ್ಲಿ ನಮ್ದು ತುಂಬಾ ರಿಹರ್ಸಲ್ಸ್ ಇತ್ತು. ಲೈಕ್ ಬೆಳಗ್ಗೆ 5:15 ಎದ್ಬಿಟ್ಟು ನಾವು ಪರೇಡ್ಗೆ ರಿಹರ್ಸಲ್ ಮಾಡಬೇಕಿತ್ತು. ಗಣರಾಜ್ಯೋತ್ಸವ ಪರೇಡ್. ಸೊ ಅಲ್ಲೂ ಎಲ್ಲ ಐ ಮೆಟ್ ಮೆನಿ ಮಿಲಿಟರಿ ಆಫೀಸರ್ಸ್. ಇಟ್ ವಾಸ್ ನೈಸ್ ಆಮೇಲೆ ನಮಗೆ ಸ್ಮೃತಿ ಇರಾನಿ ಮ್ಯಾಮ್ ಪಾನಿಪುರಿ ಕೊಡ್ಸಕ್ಕೆ ಕರ್ಕೊಂಡು ಹೋಗಿದ್ರಾ? ದಟ್ ವಾಸ್ ರಿಯಲಿ ನೈಸ್. ಅಲ್ಲೆಲ್ಲ ಹೋಗ್ಬೋದಿತ್ತ ಹಂಗೆ? ನೀನು ಇತ್ತು, ಬಟ್ ಸ್ಟಿಲ್ ಹೋದ್ರು. ಇದ್ರು ಕರ್ಕೊಂಡು ಹೋಗ್ಬಿಟ್ರ ನಿನ್ನ? ಎಲ್ಲಾನು ಕರ್ಕೊಂಡು ಹೋದ್ರಾ ಪಾನಿಪುರಿ? ಹಾ, ಎಲ್ಲಾರ್ನು.
ಒಂದ್ಸಲಿ ಕೇಳಿದ್ರು ನಿಮ್ ಫೇವ್ರೆಟ್ ಫುಡ್ ಯಾವುದು ಅಂತ, ಮೆಜಾರಿಟಿ ಓಟ್ ಇತ್ತು ಪಾನಿಪುರಿ ಅಂತ. ಸೊ ಪಾನಿಪುರಿ ಕರ್ಕೊಂಡು ಹೋದ್ರು. ಸೋ ಕ್ಯೂಟ್. ಆಮೇಲೆ ಪೆರೇಡ್ ಅಲ್ಲಿ ಹೆಂಗಿರ್ತಿತ್ತು ನಿಂದು ರಿಹರ್ಸಲ್ ಎಲ್ಲ? ಪರೇಡ್ ಅಲ್ಲಿ ಯಾರು ಹೋಗಿದ್ದೇಳು ಅಲ್ಲಿಗೆ? ಎಲ್ಲ 11 ಜನರು ಮತ್ತೆ ಅವ್ರ ಪೇರೆಂಟ್ಸು. ಅಲ್ಲ, ಪೇರೆಂಟ್ಸ್ ನಿನ್ ಜೊತೆ ಅಪ್ಪ ಅಮ್ಮ ಇಬ್ರು ಬಂದಿದ್ರಾ? ಅಪ್ಪ ಅಮ್ಮ ಇಬ್ರು ಬಂದಿದ್ರು. ಸ್ವೀಟ್. ಓಕೆ, 11 ಜನ ಇದ್ರು. 11 ಜನದಲ್ಲಿ ನೀನು ಒಬ್ಬ ಅಲ್ವಾ? ಓಕೆ, ನೀನೇ ಹೆಂಗೆಷ್ಟ ಅಲ್ಲಿ? ಹೌದು. ಓ ಸೋ ಕ್ಯೂಟ್. ಹೆಂಗಿತ್ತು? ತುಂಬಾ ಎಕ್ಸ್ಟ್ರಾ ಪ್ಯಾಂಪರ್ ಸಿಕ್ಕಿರ್ಬೇಕು ಹಂಗಾದ್ರೆ ನಿಂಗೆ, ಪುಟಾಣಿ ಅವನು ಅಂತ. ಚೂರ್ ಸಿಕ್ಕಿತ್ತು. ಓಕೆ, ರಿಹರ್ಸಲ್ ಎಲ್ಲ ಏನ್ ಮಾಡ್ತಿದ್ರಿ? ಸುಮ್ನೆ ಅದ್ರೊಳಗೆ ಕುತ್ಕೊಳೋದಷ್ಟೇನಾ? ಆಮೇಲೆ ಪ್ರೋಟೋಕಾಲ್ಸ್ ಹೆಂಗ್ ವೇವ್ ಮಾಡ್ಬೇಕಿತ್ತು. ಹೆಂಗ್ ಮಾಡ್ಬೇಕಿತ್ತು? ಒಂದ್ ಸ್ಮಾಲ್ ಸ್ಮೈಲ್, ದೊಡ್ಡ ಈ ತರ ಮಾಡಂಗ ಇಷ್ಟು. ಆಮೇಲೆ ಕೈ ಬರೀ ಸ್ಮೈಲು ಅಷ್ಟ್ ಮಾಡ್ಬೇಕಿತ್ತ? ರಿಸ್ಟ್ ಮೂವ್ಮೆಂಟ್ ಅಷ್ಟೇ. ಪೂರ್ತಿ ಹಿಂಗೆಲ್ಲ ಹೇಳಂಗಿಲ್ಲ, ಹಿಂಗೆಲ್ಲ ಏನೋ ಆಕ್ಷನ್ ಮಾಡಂಗಿಲ್ಲ, ಇಷ್ಟೇ. ಆಮೇಲೆ ಸ್ಮೈಲು 5 seconds ಆದ್ಮೇಲೆ ಆ ಕಡೆ ತಿರ್ಬಿಟ್ಟು ಆ ಕಡೆ ಸೈಡ್ ಇರೋರ್ಗೆ ಮಾಡ್ಬೇಕಿತ್ತು. ಕರೆಕ್ಟ್ 5 seconds. ಓಕೆ, ಇಷ್ಟೆಲ್ಲ ಇತ್ತೇನು? ಅದು ಪರೇಡ್ಗೆ ನಮ್ ವ್ಯಾನ್ ಅಲ್ಲಿ ಕೂರ್ಸಿದ್ರು. ಲೈಕ್ ಒಂದು ಓಪನ್ ಜೀಪ್ ತರ ಅಲ್ಲಿ ಕೂರ್ಸ್ಬಿಟ್ಟು ಎಲ್ಲ ಒಂದ 2 hours ಪರೇಡ್ ಇತ್ತು ನಮ್ಗೆ. ಓಕೆ, ಅದಾದ್ಮೇಲೂ ಇತ್ತು ಇಲ್ವೋ ಅಂತ ನಂಗೆ ನೋಡಕ್ ಆಗ್ಲಿಲ್ಲ. ಸೊ ಯಾರ್ಯಾರು ನೋಡಕ್, ಇಟ್ ವಾಸ್ ವೆರಿ ನೈಸ್. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಮ್ಯೂಸಿಷಿಯನ್ಸ್ ಇದ್ರು. ಇಷ್ಟ ಆಯ್ತಾ ನಿಂಗೆ ಆ ಪರೇಡ್ ಎಲ್ಲ? ಇಷ್ಟ ಆಯ್ತು. ಲಾಂಗ್ ಟೈಮ್ ಅಲ್ಲೇ ಬರೀ ಇಷ್ಟೇ ಮಾಡ್ಬೇಕು, ಇಷ್ಟೇನಾಗ್ಬೇಕು, ಇದೆಲ್ಲ ಇರ್ಬೇಕಾದ್ರೆ ಬೋರ್ ಆಗ್ಲಿಲ್ಲ? ಅರೆ ಮಾತಾಡಂಗೂ ಇರ್ಲಿಲ್ಲ ಅಲ್ಲಿ. ಲೈಕ್ ಬೋರ್ ಆಗ್ಲಿಲ್ವಾ ನಿಂಗೆ? ಬೋರ್ ಆಯ್ತು ಚೂರು. ಓಕೆ, ಆಮೇಲೆ ನೆಕ್ಸ್ಟ್ ಇದಿತ್ತು, ಯಾವುದು ಪ್ರೆಸಿಡೆಂಟ್ ಇಂದ ಆಕ್ಚುಲ್ ಅವಾರ್ಡ್ ತಗೊಳ್ಳೋದು. ಪರೇಡ್ ಆದ್ಮೇಲೆ ಅವಾರ್ಡು? ಇಲ್ಲ, ಪರೇಡ್ ಆದ್ಮೇಲೆ ನೆಕ್ಸ್ಟ್ ಡೇಗೆ ರಿಹರ್ಸಲ್ ಆದ್ಮೇಲೆ ರಿಯಲ್. ಓಕೆ, ಸೊ ಆ ರಿಹರ್ಸಲ್ಗೆ 4:15 ಎದ್ಬಿಟ್ಟು ಎಲ್ಲ ಹೋಗಿದ್ವಿ. ಅಲ್ಲೂ ಹೆಂಗ್ ಕೂತ್ಕೋಬೇಕು, ಈ ತರ ಕೈ ಇಟ್ಕೊಂಡು ಅವ್ರು ಹೆಂಗೆ ಎಷ್ಟು ಬೋ ಮಾಡ್ಬೇಕು ಪ್ರೆಸಿಡೆಂಟ್ ಮುಂದೆ. ಹೌದಪ್ಪ, ದ್ರೌಪದಿ ಅವ್ರ ಮುಂದೆ, ಮೇಡಮ್ ಮುಂದೆ. ಹೌದು, ಪ್ರೆಸಿಡೆಂಟ್. ಸೊ ನೀನು ಎಷ್ಟು ಅಟೆನ್ಷನ್ ಅಲ್ಲಿ ಇದ್ದೆ ಅವಾಗ? ಭಯ ಆಗಿರ್ಲಿಲ್ವಾ? ಭಯ ಏನು ನಂಗೆ ಅಷ್ಟೊಂದು ಆಗಲ್ಲ. ಏನು ಭಯ ಆಗಲ್ಲ? ಸ್ಟೇಜ್ ಫ್ರೈಟ್ ಇಲ್ಲ ನಂಗೆ ಅಷ್ಟು. ಸೊ ಸ್ವೀಟ್. ಆಮೇಲೆ ಹೋಗಿ ನೀನು ಇಸ್ಕೊಂಡ್ಯಾ ಅವಾರ್ಡು? ಇಸ್ಕೊಂಡು. ಅಲ್ಲೂ ಏನು ಮಾತಾಡಂಗಿಲ್ಲ? ಅಲ್ಲಿ ಮಾತಾಡ್ಸಂಗಿಲ್ಲ ಅವ್ರನ್ನ. ಹೌದಾ? ಬರೀ ಇಸ್ಕೊಂಡ್ ಜಸ್ಟ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನೀ ಏನ್ ಹೇಳ್ದೆ? ಥ್ಯಾಂಕ್ ಯು ಅಷ್ಟೇ ಹೇಳ್ಬೇಕಂತ? ಯಪ್ಪ, ಇಷ್ಟೆಲ್ಲ ಪ್ರೋಟೋಕಾಲ್ಸ್. ಓಕೆ, ಆಮೇಲೆ ನೆಕ್ಸ್ಟ್ ನೀನು ಮೋದಿ ಜೊತೆ ಇಂಟರಾಕ್ಷನ್. ತುಂಬಾ ಇಂಪಾರ್ಟೆಂಟ್, ಮೋದಿ ಜೊತೆ ಇಂಟರಾಕ್ಷನ್. ಮೋದಿ ಅವ್ರ ಜೊತೆ ವಿ ಆರ್ ಅಲೌಡ್ ಟು ಬ್ರಿಂಗ್ 1 parent. ನಾನು ಇಬ್ರು ಹೋಗಂಗಿಲ್ಲ? ಬರೀ ಒಬ್ರು. ಅದ್ರದ್ದು ತುಂಬಾ ಲೈಕ್ ಪ್ರೋಟೋಕಾಲ್ಸ್. ಆಗ ನಾನು ನಮ್ಮ ಅಮ್ಮ ಇಬ್ರು ಹೋದ್ವಿ. ಹೋದ್ಬಿಟ್ಟು ಕೂತ್ಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಮೋದಿ ಅವ್ರು ಬಂದ್ಬಿಟ್ಟು ಎಲ್ಲ ಜೊತೆ. ಮೋದಿ ಅವ್ರ ಜೊತೆ ಯಾರ್ಯಾರಿದ್ರು? ಮೋದಿ ಅವ್ರ ಜೊತೆ 11 ಜನರು ಮತ್ತೆ ಎಲ್ಲಾ ಜನರಿಗೂ ಒಬ್ಬೊಬ್ರು ಲೈಕ್ ಪೇರೆಂಟ್ ಅಥವಾ ಗಾರ್ಡಿಯನ್. ಅಲ್ಲ ಚಿನಿ, ಅವ್ರ PM ಜೊತೆ ಯಾರ್ಯಾರಿದ್ರು? PM ಜೊತೆ ಅವ್ರ ಸ್ಮೃತಿ ಇರಾನಿ ಮ್ಯಾಮ್ ಇದ್ರು. ಆಮೇಲೆ ಇನ್ನೊಬ್ರು ಮಿನಿಸ್ಟರ್ ಇದ್ರು. ಸೊ ಅವರಿಬ್ರು, ಮೋದಿ ಅವರು ಅಷ್ಟೇ. ಅಲ್ಲೂ ಏನು ಮಾತುಕತೆ ಇರ್ಲಿಲ್ಲ? ಇತ್ತು ಇಂಟರಾಕ್ಷನ್ ಮಾಡ್ಬೋದಿತ್ತು? ಎಷ್ಟು ಮಿನಿಟ್ ಮಾಡ್ಬೋದಿತ್ತು? ನೀನ್ ಬರೀ ಮಾತಾಡ್ಸ್ಬೋದಾ ಅಥವಾ ಬರೀ ಪ್ರಶ್ನೆ ಕೇಳ್ಬಿಟ್ಟು ಸುಮ್ನೆ ಆಗ್ಬೇಕು? ಕ್ವೆಶ್ಚನ್ ಆನ್ಸರ್ ಅಷ್ಟೇ. ಆಮೇಲೆ ಚೂರ್ ಮಾತು. ಏನ್ ಮಾತಾಡ್ದೆ? ಅವ್ರು ಕೇಳ್ತಿದ್ರು ನೀವೇನ್ ಮಾಡಿದ್ರಿ ಅಂತ. ನಿನ್ ಅಚೀವ್ಮೆಂಟ್ಸ್ ನೀನ್ ಏನ್ ಹೇಳ್ದೆ ನೀನು ಅವ್ರಿಗೆ? ಏನ್ ಅಚೀವ್ಮೆಂಟ್? ನಾನು ಆ ಟೈಮಲ್ಲಿ ನಾನು ಬರೀ 2 books ಬರ್ದಿದ್ದೆ. ಆ ಟೈಮಲ್ಲಿ ಇನ್ನು ಸೀರೀಸ್ ರಿಲೀಸ್ 2023 ನಲ್ಲಿ ಹೇಳ್ತಾ ಇರೋದು. ಆಗ ನಾನು 2 book ಬರ್ದಿದ್ದೆ, 3 apps ಡೆವಲಪ್ ಮಾಡಿದೆ, ಆಮೇಲೆ 2 books ಬರ್ದಿದ್ದೆ ಅಂತ ಹೇಳ್ದೆ ಅವ್ರಿಗೆ. ಏನಂದ್ರು ಅದಕ್ಕೆ ಅವರು? ವಾವ್, ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ರು. ಆಮೇಲೆ ನೀನು? ನಾನು ಹೇಳ್ದೆ ಮೈ ಡ್ರೀಮ್, in every corner of India, every child should get equal education and health care ಅಂತ. ವಾವ್, ಅಲ್ಲ ಕಣು, ಇದ್ ನೀನ್ ಕೇಳ್ಬೇಕಂತ ನಿನ್ಗೆ ಅನ್ನಿಸ್ತಾ? ಇಲ್ಲ, ಎಲ್ಲರಿಗೂ ಒಂದೊಂದು ಕ್ವೆಶ್ಚನ್ ಅಲೌಡ್ ಇತ್ತು. ಸರಿ, ನಾನು ನೀನ್ ಅದನ್ನೇ ಅನ್ಕೊಂಡಿದ್ ಹೆಂಗೆ?
ಈ ಪ್ರಶ್ನೆ ಯಾರು ನೀನೇ ಕ್ರಿಯೇಟ್ ಮಾಡ್ಕೊಂಡಿದ್ದ, ನಿನ್ಗೆ ಅನ್ನಿಸ್ತಾ ಅಥವಾ ಅಪ್ಪ ಅಮ್ಮನ ಹೆಲ್ಪ್ ತಗೊಂಡು ಈ ಕ್ವಶನ್ ರೆಡಿ ಮಾಡ್ಕೊಂಡ್ಯಾ? ನಾನೇ. ಹೌದಾ? ನಿನ್ಗೆ ಈಚ್ ಅಂಡ್ ಎವ್ರಿ ಕಾರ್ನರ್ ನಮ್ಗೆ ಹೆಲ್ತ್ ಮತ್ತೆ ಎಜುಕೇಶನ್ Education ಮಕ್ಕಳಿಗೆ ಬೇಕು ಅಂತ ಈಕ್ವಲ್ ಅನ್ನಿಸ್ತಾ? ಆಗಿ ಸಿಗ್ಬೇಕು. ಎಲ್ಲಾ ಮಕ್ಳಿಗೆ ಈಕ್ವಲ್. ವಾವ್, ವಾಟ್ ಅ ಬ್ಯೂಟಿಫುಲ್ ಹಾರ್ಟ್ ಯು ಹ್ಯಾವ್ ಮಾ. ಥ್ಯಾಂಕ್ ಯು. ಸೋ ಕ್ಯೂಟ್. ಅದಕ್ಕೆ ಅವ್ರು ಏನ್ ಹೇಳಿದ್ರು? ನನ್ನ ಕ್ವೆಶನ್ ಎಲ್ಲರಿಗೂ ವಾಟ್ ಕೆನ್ ಐ ಡೂ ಆರ್ ಹೂ ಕೆನ್ ಐ ರೀಚ್ ಟು ಅಚೀವ್ ದ್ಯಾಟ್ ಅಂತ. ಅವರು ನಮ್ಮ ಅಮ್ಮನ ಜೊತೆ ಏನೋ ಹಿಂದಿಯಲ್ಲಿ ಮಾತಾಡ್ಸಿದ್ರು. ನಂಗೆ ಆ್ಯಕ್ಚುಲಿ ಹಿಂದಿ ಬರಲ್ಲ, ಸೊ ನಂಗೆ ಅರ್ಥ ಆಗಲಿಲ್ಲ ಅವ್ರದ್ದು ರಿಪ್ಲೈ. ಬಟ್ ಅಮ್ಮ ಲೇಟರ್ ಹೇಳಿದ್ರು ಅವ್ರ ಜೊತೆ ಏನೋ ಮಾತು ಹೇಳಿದ್ರಂತೆ. ನನಗೂ ಮರ್ತೋಯ್ತು. ಅಯ್ಯೋ ಕಂದ, ನಿನ್ನ ಇನ್ನೋಸೆನ್ಸ್ ನೋಡ್ತಾ ಇದ್ರೆ ನನಗೆ ಎಷ್ಟು ಹಾರ್ಟ್ ಟಚಿಂಗ್ ಅನಿಸ್ತಾ ಇದೆ ಗೊತ್ತಾ. ನೀನು ಎಷ್ಟು ದೊಡ್ಡ ಅಚೀವ್ಮೆಂಟ್ಸ್ನ ಮಾಡಿದ್ಯಾ. 3 ಆ್ಯಪ್ನ ಡೆವಲಪ್ ಮಾಡೋದು ಅಂದರೆ ಸುಮ್ಮನೆ ಮಾತಲ್ಲ. ಓಕೆ ಫೈನ್. ಹಂಗಾದ್ಮೇಲೆ ಈಗ ನೀನು ಪ್ರಧಾನಮಂತ್ರಿಗಳ ಜೊತೆ ಅಷ್ಟೇ ಕಾನ್ವರ್ಸೇಷನ್ ಇತ್ತು ನಿಂದು. ಅದಾದ್ಮೇಲೆ ಸ್ಮೃತಿ ಮೇಡಮ್ ನಿಮಗೆ ಕರ್ಕೊಂಡೋಗಿ ಪಾನಿಪುರಿ ಕೊಡ್ಸಿದ್ರು. ಅವ್ರು ಯಾವಾಗ ಕೇಳಿದ್ರು ನಿಮಗೆ ಇದೆಲ್ಲ ಕಾನ್ವರ್ಸೇಷನ್ ಆಗಿ ಮೋದಿಜಿ ಆಚೆ ಹೋದ್ಮೇಲೆ ಕೇಳಿದ್ರಾ? ಇಲ್ಲ, ಅದು ಆ ದಿನ ಅಲ್ಲ. ನಮ್ಗೊಂದ್ಸಲಿ ಒಂದು ಸಣ್ಣ ಟ್ರಿಪ್ ಮ್ಯೂಸಿಯಂಗೆ, ಒಂದು ಪ್ರೆಸಿಡೆನ್ಸಿ ಎಲ್ಲ ಬಗ್ಗೆ ಒಂದು ಮ್ಯೂಸಿಯಂ ಇತ್ತು. ಸೊ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಲೈಕ್ ವಿ ವರ್ ಅಲೌಡ್ ಟು ಹ್ಯಾವ್ ಸ್ಮಾಲ್ ಟಾಕ್, ಚಾಟ್, ಅವೆಲ್ಲ ನೋ ಪ್ರೋಟೋಕಾಲ್ಸ್ ಬೇಸಿಕಲಿ. ಫುಲ್ ಫ್ರೀಡಮ್. ಅವ್ರು ಕೇಳ್ತಿದ್ರು ಎಲ್ಲರಿಗೂ ಏನು ನಿಮ್ಮ ಫೇವ್ರೆಟ್ ಫುಡು, ಸ್ನ್ಯಾಕ್ಸ್ ಎಲ್ಲ ಯಾವ್ದು ಇಷ್ಟ ಅಂತ. ನಮ್ದೆಲ್ಲ ನನಗೆ ಅವಾಗ ಫೇವ್ರೆಟ್ ಫುಡ್ ಇದ್ದಿದ್ದು ಆಚೆಯಿಂದ ಪಾಸ್ತಾ ಮತ್ತೆ ಪಾನಿಪುರಿನೂ ಮೋಸ್ಟ್ ಆಫ್ ದ ಟೈಮ್. ಬೇಸಿಕಲಿ ಏನು ಇಷ್ಟ? ನಂಗೆ ಪಾಸ್ತಾ ಇಷ್ಟ, ಪಿಜ್ಜಾ ಇಷ್ಟ, ಪಾನಿಪುರಿ ಇಷ್ಟ. ಆಚೆಯಿಂದ ಪಾನಿಪುರಿ ಇಷ್ಟ ಆಗಲ್ಲ. ಮನೆಯಲ್ಲಿ ಅಮ್ಮ ಮನೆಯಲ್ಲಿ ಮಾಡೋದು ಇಷ್ಟ ನಂಗೆ ಪಾನಿಪುರಿ. ಅಮ್ಮ ಮಾಡೋ ಪಾಲಕ್ ಪನೀರ್, ಆಲೂ ಪರಾಟ, ಬೇಳೆಕಟ್ ಸಾರು, ಅನ್ನ, ಅವೆಲ್ಲ ನಂಗೆ ಫೇವ್ರೆಟ್ ಅಮ್ಮ ಮಾಡೋದು. ಓಕೆ, ಹಂಗಾದ್ರೆ ನೀನು ಅಲ್ಲೂ ಡಿಮ್ಯಾಂಡ್ ಮಾಡಿದ್ಯಾ? ಇಲ್ಲ, ಅಲ್ಲಿ ಅಮ್ಮ ಮಾಡೋದ್ ಕೇಳಕ್ಕಾಗಲ್ಲ. ಅಲ್ಲಪ್ಪ, ಹೊರಗಡೆ ಪಿಜ್ಜಾ ಇದೆಲ್ಲ ಇಷ್ಟ ಅಂತ, ಅಲ್ಲಿ ಏನ್ ಇಷ್ಟ ಅಂತ ಕೇಳಿದಾಗ ಅದೆಲ್ಲ ಹೇಳ್ದೆ. ಓಕೆ, ಆಮೇಲೆ ಪಾನಿಪುರಿ ಮೆಜಾರಿಟಿ ಇತ್ತು, ಹಾಕೊಂಡು ಹೋದ್ರು. ಸೋ ಕ್ಯೂಟ್. ಓಕೆ, ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಿನ್ಗೆ ಸ್ಕೂಲಲ್ಲಿ ಹೆಂಗಿತ್ತು ಟ್ರೀಟ್ಮೆಂಟು? ಎಲ್ಲ ಎಕ್ಸ್ಟ್ರಾ ನೈಸ್ ಅಂದ್ಯಲ್ಲ, ಏನೇನ್ ಮಾಡಿದ್ರು? ಎಕ್ಸ್ಟ್ರಾ ನೈಸ್ ಅಂದ್ರೆ ಸನ್ಮಾನ ಮಾಡಿದ್ರ? ಇಲ್ಲ, ಅಸೆಂಬ್ಲಿಯಲ್ಲಿ ಹೆಸರು ಕರೆದಿದ್ರು ಅಷ್ಟೇ. ಆಮೇಲೆ ಇವರು ಯಾರು ನಮ್ದು ಎಲ್ಲ ಫ್ರೆಂಡ್ಸು ಹೆಂಗೆ ಅಂದರೆ ಒಂದೊಂದ್ಸಲಿ ಟೀಚರ್ಸ್ ಅಲೌ ಮಾಡ್ತಾರೆ ಫ್ರೀ ಪೀರಿಯಡಲ್ಲಿ, ಯು ಕ್ಯಾನ್ ಸಿಟ್ ವೆರ್ ಎವರ್ ಯು ವಾಂಟ್ ಅಂತ. ನಾನು ಯೂಶ್ವಲಿ ನಂಗೆ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಕೂತ್ಕೋತೇನೆ. ಈ ಸಲ ಎಲ್ಲರೂ ರಿಷಿ ಕಮ್ ಸಿಟ್ ವಿತ್ ಮೀ, ರಿಷಿ ಕಮ್ ಸಿಟ್ ವಿತ್ ಅಸ್ ಅಂತ ಇದ್ರು. ಅಯ್ಯೋ, ಹೀರೋ ಆಗ್ಬಿಟ್ಟಿದ್ದೆ ನೀನು ಅವತ್ತು. ನಾನು ಸ್ಟಿಲ್ ನನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡೆ. ಇದು ನೋಡಿ, ಪಕ್ಷಾಂತರನೇ ಮಾಡಲ್ಲ ಅವರು. ಓಕೆ, ಹಂಗಾದ್ರೆ ಅಷ್ಟೆಲ್ಲ ಅಟೆನ್ಷನ್ ಸಿಕ್ತು ನಿಂಗೆ. ಈಗ ಆ್ಯಪ್ಸ್ಗಳ ವಿಷಯಕ್ಕೆ ಬರೋಣ. ನೀನು ಆ್ಯಪ್ಗಳನ್ನ ಡೆವಲಪ್ ಮಾಡಿದ್ಯಲ್ಲ, 3 ಆ್ಯಪ್ಗಳ ಬಗ್ಗೆ ನನಗೆ ಹೇಳ್ತೀಯಾ ಸ್ವಲ್ಪ, ಏನೇನು ಅಂತ ನಮ್ಮ ಆಡಿಯನ್ಸ್ಗೂ ಇದ್ರ ಮುಖಾಂತರ, ಅಂದರೆ ನಿನ್ನ ಮುಖಾಂತರನೇ ಅವ್ರಿಗೆ ಗೊತ್ತಾಗ್ಲಿ. ಕಂಟ್ರೀಸ್ ಆಫ್ ದ ವರ್ಲ್ಡ್ ನಂದು ಫಸ್ಟ್ ಆ್ಯಪು. ನಂಗೆ ಅವಾಗ ಜಿಯೋಗ್ರಫಿ ಮೇಲೆ ಇಂಟ್ರೆಸ್ಟ್ ಇತ್ತು. ನಾನು ಹೆಂಗೆ ವರ್ಚುವಲ್ ಗ್ಲೋಬ್ಸಲ್ಲಿ ಫ್ಲಾಗ್ಸ್ ಎಲ್ಲ ಒಂದು ಕ್ವಿಜ್ ತಗೊಂಡಿದ್ದೆ, ಅವೆಲ್ಲ ನಂಗೆ ಇಷ್ಟ ಆಗಿತ್ತು. ನನಗೆ ಐ ಜಸ್ಟ್ ಲರ್ನ್ಡ್ ಕೋಡಿಂಗ್ ದಟ್ ಟೈಮ್. ಸೊ ನಾನು ಅಂದ್ಕೊಂಡೆ ನನಗೆ ಜಿಯೋಗ್ರಫಿ ಇಷ್ಟ, ಕೋಡಿಂಗು ಇಷ್ಟ, ಎರಡನ್ನೂ ಕಂಬೈನ್ ಮಾಡಿಬಿಟ್ಟು ಒಂದು ಆ್ಯಪ್ ಕ್ರಿಯೇಟ್ ಮಾಡೋಣ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ಹೋಮ್ ಸ್ಕ್ರೀನಲ್ಲಿ 2 ಬಟನ್ಸ್, ಒಂದು ಕಾಂಟಿನೆಂಟ್ಸ್ದು, ಒಂದು ಕಂಟ್ರೀಸ್ದು. ಕಾಂಟಿನೆಂಟ್ಸ್ಗೆ ಒಂದು ಇಮೇಜ್ ತೋರಿಸುತ್ತೆ, ಎಲ್ಲ ಕಾಂಟಿನೆಂಟ್ಸ್ದು, ಏಷ್ಯಾ, ಆಫ್ರಿಕಾ ಎಲ್ಲ ಎಲ್ಲ ತೋರಿಸುತ್ತೆ. ಆಮೇಲೆ ಒಂದು ಕಂಟ್ರೀಸ್ ಆಫ್ ದ ವರ್ಲ್ಡ್ ಅಮ್ಕಿದ್ರೆ A to Z ಎಲ್ಲ ಲೆಟರ್ಸ್ ಒಂದೊಂದು ಬಟನ್ ಬರುತ್ತೆ. ಎ ಅಮ್ಕಿದ್ರೆ ಆಲ್ ಕಂಟ್ರೀಸ್ ದಟ್ ಸ್ಟಾರ್ಟ್ ವಿತ್ A. ಅವೆಲ್ಲ ಒಂದೊಂದು ಬಟನ್ ಒಂದೊಂದು ಕಂಟ್ರಿಗೆ ಯಾವ್ಯಾವ ದೇಶಗಳು ಅಂತ ಅಥವಾ ಯಾವ್ಯಾವ್ದು ರಾಜ್ಯಗಳು ಅಂತ ನಿನ್ಗೆ ಲೊಕೇಶನ್ ಹೆಲ್ಪ್ ಮಾಡೋಕೆ. ಅದರಿಂದ ಒಂದು ಕಂಟ್ರಿ ಬಟನ್ ಅಮ್ಕಿದ್ರೆ ಯು ವಿಲ್ ಗೆಟ್ ಇನ್ಫಾರ್ಮೇಶನ್ ಅಬೌಟ್ ದಟ್ ಕಂಟ್ರಿ, ಲೈಕ್ ಕರೆನ್ಸಿ, ಕ್ಯಾಪಿಟಲ್, ಲೊಕೇಶನ್, ಆ ಥರ ಪಾಪ್ಯುಲೇಷನ್, ನೀಡ್ಸ್ ಏನೇನು ಇರುತ್ತೆ ಅದ್ರದ್ದು. ಓಕೆ, ಆಮೇಲೆ
ಆಮೇಲೆ ನೆಕ್ಸ್ಟ್ ದಟ್ಸ್ ಇಟ್ ಅಬೌಟ್ ದಟ್ ಆ್ಯಪು ಅಷ್ಟಿರತ್ತೆ. ನೆಕ್ಸ್ಟ್ ಹಂಗೆ ಎಲ್ಲ ಕಂಟ್ರಿಗೂ ಒಂದೊಂದು ಬಟನ್ ಇರುತ್ತೆ, ಒಂದೊಂದು ಪೇಜ್. ಅದು ಲೈಕ್ ದಟ್ ಟುಕ್ ಮೀ ವೆರಿ ಲಾಂಗ್ ಟು ಡೆವಲಪ್. ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ರು ನಿಂಗೆ? ನನಗೆ ಇದು ಯಾವುದು ಲಾಂಚಿಂಗ್ ಪಬ್ಲಿಷಿಂಗ್ ಎಲ್ಲ ನಂಗೆ ಗೊತ್ತಿರಲಿಲ್ಲ ಅಷ್ಟೊಂದು. ಸೊ ಅದೊಂದು ಪಾರ್ಟ್ ಮಾಡಿದಲ್ಲ ನೀನು. ಅದನ್ನ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಅಪ್ಪ ಅಮ್ಮ ನೋಡಿದ್ದಾರೆ. ಆ ಆ್ಯಪ್ನ ಪ್ಲೇ ಸ್ಟೋರ್ಗೆ ತರೋದು, ಏನಂದ್ರೆ ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ. 5 or 6 at that time. ಆಮೇಲೆ ದಟ್ ಆ್ಯಪ್ ಹ್ಯಾಡ್ ಓವರ್ 1000 lines. ಏನಕ್ಕಂದ್ರೆ ಎಲ್ಲ ಲೆಟರ್ಗೂ ಒಂದೊಂದು ಸ್ಕ್ರೀನು, ಆ ಲೆಟರಿಂದ ಎಲ್ಲ ಕಂಟ್ರಿಗೂ ಒಂದೊಂದು ಸ್ಕ್ರೀನ್ ಮಾಡಬೇಕಿತ್ತು. ಆ ಸ್ಕ್ರೀನ್ ಮಾಡೋಕ್ಕೆ ಒಂದು 500 lines ತಗೋತು. ಕೋಡ್ ಅಷ್ಟೊಂದೇನಿರಲಿಲ್ಲ. ಓಕೆ. ಬಟ್ ಜಸ್ಟ್ ಲೈಕ್ ದಟ್ ಪಾರ್ಟ್ ಹೆಡ್ ಓನ್ಲಿ ಟುಕ್ ಅ ಲಾಂಗ್ ಟೈಮ್ ಟು ಮೇಕ್ ದ ಇಂಡಿವಿಜುವಲ್ ಸ್ಕ್ರೀನ್ಸ್. ಆ್ಯಂಡ್ ದೆನ್ ವಿ ಹ್ಯಾಡ್ ಟು ಆ್ಯಡ್ ಡೇಟಾ. ಲೈಕ್ ಈ ಬಟನ್ ನಮ್ಕಿದ್ರೆ ಇಲ್ಲಿಗೆ ಹೋಗಬೇಕು. ಅದು ದಟ್ಸ್ ಹೌ ಐ ಡೆವಲಪ್ಡ್ ಆ್ಯಪ್ಸ್ ಅಟ್ ದಟ್ ಟೈಮ್. ಇದನ್ನೆಲ್ಲ ಯಾವಾಗ ಮಾಡ್ತಿದ್ದೆ? ಸ್ಕೂಲ್ಗೆಲ್ಲ ಯಾವಾಗ ಹೋಗ್ತಿದ್ದೆ? ಹೆಂಗ್ ಟೈಮ್ ಹೊಂದಿಸ್ಕೊಂತಿದ್ದೆ? ನಾನು ಯೂಶಲಿ ಐ ಥಿಂಕ್ ಅಟ್ ದಟ್ ಟೈಮ್ ದೇ ವಾಸ್ ಸಮ್ಮರ್ ಹಾಲಿಡೇಸ್. ಯಾಕಂದ್ರೆ ನಾನು ನೆನಪಿದ್ದಂಗೆ ಬೆಳಗ್ಗೆ ಎದ್ದ ತಕ್ಷಣ ಡೆವಲಪ್ ಮಾಡಕ್ ಶುರು ಮಾಡ್ತಿದ್ದೆ. ಸ್ಕೂಲ್ ಇದ್ದಿದ್ರೆ ಅವೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಹೌದೌದು. ಯಾಕಂದ್ರೆ ಆವಾಗ ನಂಗೆ ಆಟದಲ್ಲಿ ನಾನು ಅಷ್ಟೊಂದು ಫ್ರೆಂಡ್ಸು ಇರಲಿಲ್ಲ. I hadn't made that many friends. I had some 5-6 friends down. Okay. So I didn't like going down that much. I was not into sports also. ಎಷ್ಟು ವಯಸ್ಸು ನಿಂಗೆ ಅವಾಗ? 5 to 6. 5 to 6 years ಅಲ್ಲಿ ಅವನು ಒಂದು ಆ್ಯಪ್ನ ಡೆವಲಪ್ ಮಾಡ್ತಾನೆ ಅಂದರೆ ಜಸ್ಟ್ ಇಮ್ಯಾಜಿನ್. ನಮ್ಮ ಭಾರತ ದೇಶದ ಹೆಮ್ಮೆ, ನೆಕ್ಸ್ಟ್ ಜನ್ರೇಷನ್ನ ಪ್ರತಿನಿಧಿ ಇವನು ನನಗೆ. ನೆಕ್ಸ್ಟ್ ಒಂದು IQ ಟೆಸ್ಟ್ ಆ್ಯಪ್ ಅಂತ. ಆವಾಗ ಐ ಲೈಕ್ ಟೇಕಿಂಗ್ ಕ್ವಿಝಸ್ ಅ ಲಾಟ್. ಸೊ ನಾನು ಒಂದು ಲೈಕ್ ಲಾಜಿಕಲ್ ಅನಾಲಿಟಿಕಲ್ ಸ್ಕಿಲ್ಸ್ ಬೇಸ್ ಒಂದು ಕ್ವಿಝ್ ಮಾಡಿದೆ. 20 questions. ಅವೆಲ್ಲ ಲೈಕ್ ಪಜಲ್ಸ್ ಇತ್ತು. ಜಿಗ್ಸಾಪ್ ಲೈಕ್ ಒಂದು ಬ್ರೈನ್ ಗೇಮ್ ಥರ. ಓಕೆ. 4 ಆಪ್ಷನ್ಸ್ ಇತ್ತು. ಸೆಲೆಕ್ಟ್ ಮಾಡಿದ್ರೆ ಕರೆಕ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅನ್ಕಿದ್ರೆ ಕರೆಕ್ಟ್ ಇತ್ತು. ಅದಕ್ಕೆ ಒಂದು ಸೆಪ್ರೇಟ್ ಆನಿಮೇಷನ್ ಬರ್ತಿತ್ತು, ಯು ಗಾಟ್ ಇಟ್ ರೈಟ್ ಅಂತ. ಆಮೇಲೆ ತಪ್ಪಿದ್ರೆ ನೋ ಯು ಕ್ಯಾನ್ ಡೂ ಬೆಟರ್ ಇನ್ ದ ನೆಕ್ಸ್ಟ್ ಕ್ವೆಶನ್ ಅಂತ ಕೊಡೋದು. ಅಂದ್ರೆ ನೀನು ಅದ್ರಲ್ಲಿ ಏನೇನು ಕ್ವೆಶನ್ಸ್ನ ಯಾವ್ಯಾವ ಥರ ಯಾವ ಕ್ಯಾಟಗರಿ ಕ್ವೆಶನ್ಸ್ನ ಫೀಡ್ ಮಾಡಿದ್ಯಾ? ಅದು ಹೆಂಗೆ ಅಂದರೆ ಒಂದೊಂದು ಲೈಕ್ ಬೇಸಿಕ್ ಫಿಸಿಕ್ಸ್ ಬೇಸ್ಡು. Like if this is 30 grams and 3 circles are equal to this, what is the weight of one circle? ಸೊ ಅಂದರೆ 10 grams ಅಂತ ಅನ್ಕಿದ್ರೆ ಒಂದು ಜಿಫ್ ಬರುತ್ತೆ. ಇನ್ನೊಂದು 15 grams ಅಂತ ಅನ್ಕಿದ್ರೆ ರಾಂಗ್ ಜಿಫ್ ಬರುತ್ತೆ. ಸೊ ಅದಾದಮೇಲೆ ಅದೇ ಥರ ಒಂದು 20 questions ಇತ್ತು. 20 questions ಆದಮೇಲೆ ನಿಮ್ಮ ಸ್ಕೋರ್ ಬೇಸ್ಡು ಒಂದು ಸರ್ಟಿಫಿಕೇಟ್ ಬರ್ತಿತ್ತು. ಐಕ್ಯೂನ ಜಡ್ಜ್ ಮಾಡಿಬಿಡ್ಬೋದಾ? IQ ಅಲ್ಲ, ಒಂದು ಸ್ಕೋರು. ಲೈಕ್ ಔಟ್ ಆಫ್ 20 ಎಷ್ಟು ಪರ್ಸೆಂಟ್, ಔಟ್ ಆಫ್ 100 ಎಷ್ಟು ಪರ್ಸೆಂಟ್, ಆಮೇಲೆ ಮಾರ್ಕ್ಸ್ ಎಷ್ಟು 20, ಆ ಥರ ಒಂದೊಂದು ಕ್ವೆಶನ್ಗೆ ಒಂದೊಂದು ಮಾರ್ಕು. ಓಕೆ. ಸೊ ಇದು ಒಂಥರ IQ ಟೆಸ್ಟು ಆಗಬೇಕು, ಈ ಕಡೆಗೆ ಗೇಮ್ಸ್ ಥರನೂ ಆಗಬೇಕು. ನೋಡಿ ಎಷ್ಟು ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ಹುಡುಗ. ಅಯ್ಯೋ ಕ್ಯೂಟ್. ನನಗೆ ಎಷ್ಟು ಪ್ರೌಡ್ ಫೀಲ್ ಆಗ್ತಿದೆ ಗೊತ್ತಾ? ನಿನ್ನ ನೋಡ್ತಿದ್ರೆ ಒಂದೊಂದೇ ಇಮ್ಯಾಜಿನೇಷನ್. ನೆಕ್ಸ್ಟ್ ನೀನು ಏನು ಮಾಡ್ಬೋದು ಅಂತ. ಓಕೆ, ನೆಕ್ಸ್ಟ್ ಆ್ಯಪು? ನೆಕ್ಸ್ಟ್ ಒಂದು CHB ಅಂತ, ಕೋವಿಡ್ ಹೆಲ್ಪ್ ಬ್ಯಾಂಗ್ಳೂರ್ ಅಂತ. ಕೋವಿಡ್ ಟೈಮಲ್ಲಿ ಮಾಡಿದ್ದ ಇದು? ಅದು ಕೋವಿಡ್ ಫಸ್ಟ್ ವೇವ್ ಅಲ್ಲಿ ಮಾಡಿದ್ದು. ಹೆಂಗ್ ಅನಿಸ್ತು ನಿನ್ಗೆ ಈ ತರ ಎಲ್ಲ? ಈ ಕೋವಿಡ್ ಬಗ್ಗೆ ಎಲ್ಲ ನಿಮ್ಗೆ ಏನ್ ನಾಲೆಡ್ಜ್ ಬಂತು? ಅಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಜನಕ್ಕೆ ಏನು ಗೊತ್ತೇ ಇರಲ್ಲ. ಸೊ ನಿಂಗೆ ಇದು ಹೆಂಗೆ ಐಡಿಯಾ ಬಂತು? ನಮ್ಮ ಅಪಾರ್ಟ್ಮೆಂಟಲ್ಲಿ ಆ ಟೈಮಲ್ಲಿ ಫಸ್ಟ್ ಲೈಕ್ ವೇವ್ ಟೈಮಲ್ಲಿ ಒಂದು ಪಾಸಿಟಿವ್ ಕೇಸ್ ಇತ್ತು. ದೇ ವಾಸ್ ಸ್ಟ್ರಗ್ಲಿಂಗ್ ಟು ಫೈಂಡ್ ಪ್ರೈವೇಟ್ ಟೆಸ್ಟಿಂಗ್ ಲ್ಯಾಬ್ಸ್ ಆ್ಯಂಡ್ ಆ್ಯಂಬ್ಯುಲೆನ್ಸಸ್. ಸೊ ನಾನು ಒಂದು ವೆಬ್ಸೈಟ್ ತಗೊಂಡು ಆ ವೆಬ್ಸೈಟಿಂದ ಎಲ್ಲ ಡೇಟಾ ಕಲೆಕ್ಟ್ ಮಾಡಿ ಒಂದು ಆ್ಯಪ್ ಮಾಡಿದೆ. ಆ ಆ್ಯಪಿಂದ ಹೆಂಗೆ ಅಂದರೆ ಒಂದೊಂದು ಏರಿಯಾಗೆ ಒಂದೊಂದು ಪ್ರೈವೇಟ್ ಟೆಸ್ಟಿಂಗ್ ಲ್ಯಾಬು, ಲೈಕ್ ಒಂದು ಸೆಲೆಕ್ಟಿವ್ ಲೊಕೇಶನ್ ಅಂತ ಇತ್ತು. ಅದರಲ್ಲಿ ಫಾರ್ ಎಕ್ಸಾಂಪಲ್ ಜಯನಗರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಜಯನಗರ್ ಹತ್ರ ಯಾವ ಪ್ರೈವೇಟ್ ಟೆಸ್ಟಿಂಗ್ ಲ್ಯಾಬ್ ಇತ್ತು, ಯಾವ ಆಂಬ್ಯುಲೆನ್ಸ್ ಇದೆ, ಪ್ರೈವೇಟ್ ಆಂಬ್ಯುಲೆನ್ಸ್ ಮತ್ತು BBMP ಆಂಬ್ಯುಲೆನ್ಸಸ್, ಅವೆಲ್ಲ ಆ ಥರ. ಅಯ್ಯೋ, ನೀನು ನಿಜವಾಗ್ಲೂ ದೇವ್ರೆ ನಿನ್ಗೇನೋ ಸ್ಪೆಷಲ್ ಆಗಿ ಆಶೀರ್ವಾದ ಮಾಡಿ ಕಳಿಸ್ಬಿಟ್ಟಿದ್ದಾನೆ ಕಣೋ. ಥ್ಯಾಂಕ್ ಯು. ಅಲ್ಲ, ಹೆಂಗೆ ಇದೆಲ್ಲ ಇಮ್ಯಾಜಿನೇಷನ್ ಕೂಡ ಬರಲ್ಲ ಎಷ್ಟೊಂದು ಜನಕ್ಕೆ.
ಅಯ್ಯೋ ಏನೋ ಆಗ್ತಿದೆ ಏನು ಮಾಡೋದು ಅಂತಾರೋ ಹೊರತು ಅದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು ಅನ್ನೋದು, ಅಥವಾ ನಿನ್ನ ತಲೆಯಲ್ಲಿ ಹೀಗೆಲ್ಲ ಈ ಥರ ಎಲ್ಲ ಹೆಂಗೋ ನೀನು ಅದನ್ನೆಲ್ಲ ಆ್ಯಪ್ ಡಿಸೈನ್ ಮಾಡೋಕ್ಕೆ ಈಗ ವೆಬ್ಸೈಟ್ ಹೋದೆ ಎಂದೆ, ಈ ವೆಬ್ಸೈಟ್ ಎಲ್ಲ ಹೆಂಗೆ ನಿಂಗೆ ಗೊತ್ತಾಗ್ತಿತ್ತು? ವೆಬ್ಸೈಟ್ ಅನ್ನೋ ಪದನೇ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಆ ವಯಸ್ಸಲ್ಲಿ. ನಿಂಗೆ ಅವಾಗ 8 ಇಯರ್ಸಾ ಐ ಥಿಂಕ್, 8 ಇಯರ್ಸಾ? ನೋ, ಐ ವಾಸ್ 6 ಇಯರ್ಸ್. ನೋಡ್ದಾ, ಆ ವಯಸ್ಸಲ್ಲಿ ಇನ್ನೂ ABCD ಬರಲ್ಲ ಕಣೋ ಮಕ್ಕಳಿಗೆ, ಎಷ್ಟೊಂದು ಜನಕ್ಕೆ ಟೇಬಲ್ಸ್ ಬರಲ್ಲ. ನಿನಗೆ ವೆಬ್ಸೈಟ್ ಅಂತೀಯಾ, ವೆಬ್ಸೈಟ್ ಒಳಗಡೆ ಹೋಗಿ ಎಲ್ಲ ಕಲೆಕ್ಟ್ ಮಾಡಿದೆ ಅಂತೀಯಾ. ಓ ಮೈ ಗಾಡ್, ಐ ಆಮ್ ಸೋ ಸರ್ಪ್ರೈಸ್. ಥ್ಯಾಂಕ್ ಯು. ಓಕೆ, ಆಮೇಲೆ ನೀನು ಅಲ್ಲಿ ಹೆಂಗೆ ಸಿಂಪಲ್ ಮಾಡಿದೆ ಅದನ್ನ, ಹೆಂಗೆ ರೀಚ್ ಮಾಡಿದೆ ಅದನ್ನ ಜನಕ್ಕೆ? ಲೈಕ್ ಒಂದು ಫಸ್ಟ್ ಆಪ್ಷನ್ಸ್ ಬರುತ್ತೆ, ಪ್ರೈವೇಟ್ ಟೆಸ್ಟಿಂಗ್ ಲ್ಯಾಬ್ಸ್ ಆರ್ ಆಂಬ್ಯುಲೆನ್ಸಸ್ ಅಂತ. ಪ್ರೈವೇಟ್ ಟೆಸ್ಟಿಂಗ್ ಲ್ಯಾಬ್ಸ್ ಅಂತ ಅನ್ಕಿದ್ರೆ ಲೊಕೇಶನ್ ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ. ಒಂದು 10-20 ಏರಿಯಾ ಇರುತ್ತೆ. ಎಲ್ಲ ಏರಿಯಾಗೂ ಒಂದೊಂದು ಸೆಪ್ರೇಟ್ ಸ್ಕ್ರೀನ್ ಇರುತ್ತೆ. ಏರಿಯಾ ಅಮ್ಕಿದ್ರೆ ಇಟ್ ಗೋಸ್ ಟು ಲೈಕ್ which private testing labs are near that and gives you information like cost, doctors, location, ಆ ಥರ. ಅದು ನೀನು ಫಸ್ಟ್ ರೀಚ್ ಮಾಡಿದ್ದಂಗೆ ಯಾರಿಗೆ ರೀಚ್ ಮಾಡಿದೆ ಅದನ್ನ? ಇಲ್ಲ, ನಾನು ಆ ಆ್ಯಪ್ನೇ ಮಾಡಿ ಒಂದು ಲೈಕ್ ನಮ್ಮ ಅಮ್ಮ ಎಲ್ಲ ಪ್ಲೇ ಸ್ಟೋರಿಗೆ ಹಾಕಿದ್ರು. ಓಕೆ, ಹಾಂ. ಸೊ ಆವಾಗ ಲೈಕ್ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ಮೈ ಆ್ಯಪ್ಸ್. ಆಮೇಲೆ ನಿನ್ಗೆ ಗೊತ್ತಾಯ್ತಾ ನನ್ನ ಜನ ಈ ಆ್ಯಪ್ನ ಯೂಸ್ ಮಾಡ್ತಾ ಇದ್ದಾರೆ, ಇದರಿಂದ ಹೆಲ್ಪ್ ಆಗ್ತಾ ಇದೆ ಅವ್ರಿಗೆ ಅಂತ? ಅಮ್ಮ ಹೇಳಿದ್ರು ನನಗೆ. ಯಾರು ನಿನ್ಗೆ ಯಾರಾದರೂ ಥ್ಯಾಂಕ್ಸ್ ಹೇಳಿದ್ರಾ ಈ ವಿಷಯಕ್ಕೆ? ನಮ್ಮ ಅಮ್ಮಗೆ ತುಂಬ ಜನರು ಕಾಲ್ ಮಾಡಿದ್ರು, ಲೈಕ್ ಥ್ಯಾಂಕ್ ಯು ಅಂತ ಹೇಳಕ್ಕೆ. ನೀನು ಇಷ್ಟು ಪುಟಾಣಿ ಆ್ಯಪ್ನ ಡೆವಲಪ್ ಮಾಡಿದ್ಯಾ ಅನ್ನೋದೆಲ್ಲ ಗೊತ್ತಾಗ್ಬಿಡ್ತು ಹಂಗಾದ್ರೆ ಎಷ್ಟೊಂದು ಜನಕ್ಕೆ. ಓ ಕ್ಯೂಟ್. ಮೂರು ಆ್ಯಪ್ಗಳನ್ನ ಕಂಡುಹಿಡಿಯೋದು ಅಥವಾ ಅದನ್ನ ಜನಕ್ಕೆ ಅದರ ಬೆನಿಫಿಟ್ಸ್ನ ತಲುಪಿಸೋದಿದೆ ಅಲ್ಲ, ಅಂದರೆ ನಿಮ್ಮ ತಂದೆ ತಾಯಿ ನಿಂಗೆ ಹೆಲ್ಪ್ ಮಾಡಿದ್ರೆ ಅದು ತಲುಪಿಸೋ ವಿಷಯಕ್ಕೆ ಮಾತ್ರ. ಬಟ್ ಡಿಸೈನ್ ಮಾಡಿರೋದು ನೀನೇ ಅಲ್ವಾ, ನಿನಗೆ ಅಲ್ವಾ ಎಲ್ಲ ಗೊತ್ತಿರೋದು. ಅವರೆಷ್ಟು ಪ್ರೌಡ್ ಫೀಲ್ ಮಾಡಿದ್ರು ಅವಾಗ ಅಪ್ಪ ಅಮ್ಮ? ದೇ ವರ್ ವೆರಿ ಹ್ಯಾಪಿ. ನಂಗೆ ಒಂದು ಲೆಗೋ ಸೆಟ್ ಕೊಡ್ಸಿದ್ರು. ಅಪ್ಪನ ಹತ್ರ ಅಪ್ಪ ಅಮ್ಮನ ಹತ್ರ ಏನೇನು ಲಂಚ ತಗೊಂತೀಯ ನೀನು? ಲೆಗೋ. ಆಮೇಲೆ ಲೆಗೋ ಅಷ್ಟೇ. ಐ ಲವ್ ಲೆಗೋ ಅಷ್ಟೇ. ಏ ಪಾಪ, ಇಷ್ಟೇನಾ? ಒಂದನಾ? ಒಂದಲ್ಲ, ಒಂದಂದ್ರೆ ತುಂಬಾ ದೊಡ್ಡದಿರೋದು, ಲೈಕ್ 1000 ಪೀಸಸ್ ಆ ತರ ಇರೋ ಲೆಗೋ ತಗ್ಸ್ಕೊತೇನೆ. ಓ, ಹಂಗಾದ್ರೆ ಅಷ್ಟು ಲಂಚ ಕೊಟ್ಬಿಟ್ರೆ ಮುಗೀತಿ, ಏನ್ ಬೇಕಾದ್ರೂ ಸಾಧನೆ ಮಾಡ್ಬಿಡ್ತೀಯ ನೀನು. ಆ ಥರ ಫಸ್ಟ್ ಆ್ಯಪ್ಸ್ ಮಾಡ್ತೀನಿ, ಆಮೇಲೆ ಲೈಕ್ ಅಮ್ಮ ಒಂದು ರಿವಾರ್ಡ್ ಅಂತ ಕೊಡ್ತಾರೆ. ಆ ರಿವಾರ್ಡಲ್ಲಿ ಒಂದಷ್ಟು ಪಾಯಿಂಟ್ಸು, ಆ ಪಾಯಿಂಟ್ಸಿಂದ ನಾನು ಇಫ್ ಐ ವಾಂಟ್ ಐ ಕ್ಯಾನ್ ಬೈ ಸಮಥಿಂಗ್ ಆರ್ ಐ ಕ್ಯಾನ್ ಸೇವ್ ಅಪ್ ಟು ಬೈ ಬಿಗರ್ ಥಿಂಗ್ಸ್. ಎಷ್ಟೊಂದು ಜನಕ್ಕೆ ಎಕ್ಸಾಮ್ಸಲ್ಲಿ ಆನ್ಸರ್ ಬರೆಯೋಕ್ಕೆ ಬರಲ್ಲ, ಅಂಥದ್ರಲ್ಲಿ ನೀನು ಬುಕ್ ಬರೀತಿದ್ಯಾ ಅಂದರೆ ಈ ಥಾಟ್ ಎಲ್ಲಿಂದ ಬಂತು? ಯಾವಾಗಿಂದ ಬರೆಯೋಕ್ಕೆ ಶುರು ಮಾಡಿದೆ ನೀನು?